ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರ್ಕೇರಿ. ಸ್ನೇಹಿತರೆ, ಕನ್ನಡದ ಚಿತ್ರವೊಂದು ಇವತ್ತು ದೇಶಾದ್ಯಂತ ಪ್ರಪಂಚದಾದ್ಯಂತ ಸುಮಾರು 5,000ಕ್ಕಿಂತ ಹೆಚ್ಚು ಥಿಯೇಟರ್ಗಳಲ್ಲಿ ಕಮಲನ್ನು ಮಾಡ್ತಾ ಇದೆ. ಹೊಂಬಾಳೆ ಫಿಲ್ಮ್ಸ್ ಅವರು ನಿರ್ಮಿಸಿರುವಂತಹ ಈ ಚಿತ್ರ ಅದ್ಧೂರಿ ಚಿತ್ರ ಅಂತಲೇ ಹೇಳ್ಬೋದು. ಕನ್ನಡಕ್ಕೆ ಹೆಸರು ತಂದುಕೊಟ್ಟಂಥ ಈ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ಸಂಸ್ಥೆ ಹೇಗೆಲ್ಲ ನಿರ್ಮಾಣ ಮಾಡಿತು, ಆ ಚಿತ್ರವನ್ನು ಯಾವ ರೀತಿಯಾಗಿ ನಿರ್ದೇಶನ ಮಾಡಿದ್ರು, ಅದರ ಜೊತೆಗೆ ಆ ಒಂದು ರಿಷಬ್ ಶೆಟ್ಟರು ನಟನೆಯ ಮೂಲಕ ಇಡೀ ಚಿತ್ರದ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡ್ರು ಅಂತ ನೆನೆಸ್ಕೊಂಡ್ರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ. ಈ ಒಂದು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನಾವು ಇವತ್ತು ಒಬ್ಬರನ್ನು ಭೇಟಿಯಾಗ್ತಾ ಇದ್ವಿ. ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಬಾಲಕೃಷ್ಣ ಯಾದವ್ ಅವರು, ನಮ್ಮವರೇ ಆದಂಥ ಅವರು ಈ ಒಂದು ಚಿತ್ರದಲ್ಲಿ ಸುಮಾರು ಸಕ್ರಿಯವಾಗಿ 2 ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ಆ ಒಂದು ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗೋದ್ರ ಮೂಲಕ ಆ ತಂಡದಲ್ಲಿ ಅತ್ಯುತ್ತಮ ಜವಾಬ್ದಾರಿಗಳನ್ನು ತೆಗೆದುಕೊಂಡು ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡೋದ್ರ ಮೂಲಕ ಸಾಕಷ್ಟು ಅನುಭವಗಳನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಅವರೇ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಈ ಒಂದು ಕಾಂತಾರ ಚಿತ್ರ ನಿರ್ಮಾಣದ ಹಂತದಲ್ಲಿ ಯಾವೆಲ್ಲ ಘಟನೆಗಳು ನಡೀತು, ಯಾವ ರೀತಿಯಾಗಿ ಆ ಚಿತ್ರವನ್ನು ಯಶಸ್ವಿಯಾಗಿ ನಿರ್ಮಾಣ ಮಾಡಲಾಯಿತು, ಆ ಚಿತ್ರದ ನಿರ್ದೇಶನದ ವೇಳೆ ಯಾವೆಲ್ಲ ಅನುಭವಗಳಾಯಿತು, ಮತ್ತು ಚಿತ್ರ ಜರ್ನಿಯಲ್ಲಿ ರಿಷಬ್ ಶೆಟ್ಟರ ಅನುಭವ ಮತ್ತು ಇವರ ಅನುಭವ, ಒಟ್ಟಾರೆಯಾಗಿ ಚಿತ್ರತಂಡದ ಯಶಸ್ವಿ ಒಂದು ಕಂಪ್ಲೀಟ್ ಆ ಕೆಲಸವನ್ನು ಕಂಪ್ಲೀಟ್ ಮಾಡಿದಂತಹ ಅನುಭವ ಹೇಗಿತ್ತು ಅನ್ನೋದನ್ನು ಅವ್ರ ಜೊತೆ ಮಾತಾಡ್ತಾ ನಾವು ತಿಳಿದುಕೊಳ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ಕಾಂತಾರ 1 ಈ ಚಿತ್ರಕ್ಕೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಬಾಲಕೃಷ್ಣ ಯಾದವ್ ಅವರು ನಮ್ಮ ಜೊತೆ ಇದ್ದಾರೆ. ಬಾಲಕೃಷ್ಣ ಯಾದವ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ಆ ಒಂದು ದೊಡ್ಡ ಚಿತ್ರದಲ್ಲಿ ನಮ್ಮ ಸಂಡೂರಿನವರಾಗಿ ತಾವೊಂದು ತುಂಬ ಮುಖ್ಯ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ರಿ. ಸೊ ಅದಕ್ಕೆ ಕುರಿತಾಗಿ ನಾವು ಇವತ್ತು ನಿಮಗೆ ಬಹುತೇಕ ಆ ಒಂದು ಸಿನಿಮಾ ಕುರಿತಾದ ಜರ್ನಿಯ ಬಗ್ಗೆ, ನೀವು ಆ ಒಂದು ತಂಡಕ್ಕೆ ಯಾವ ರೀತಿ ಸೇರಿಕೊಂಡ್ರೆ, ಸುಮಾರು ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೆ. ಬನ್ನಿ ಒಂದೊಂದೇ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ಸರ್. ಎಸ್, ಬಾಲಕೃಷ್ಣ ಯಾದವ್ ಅವರು ಇವಾಗ ಸಂಡೂರಿನವರು ತಾವು, ಅದು ನಮಗೆ ತುಂಬ ಖುಷಿ ವಿಚಾರ. ಬಳ್ಳಾರಿ ಜಿಲ್ಲೆಯಿಂದ ಅಂತ ಒಂದು ದೊಡ್ಡ ಮೂವಿಯಲ್ಲಿ ತಾವು ಒಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ರಿ. ಸೊ ಈ ಒಂದು ದೊಡ್ಡ ಒಂದು ಪ್ರಾಜೆಕ್ಟಿಗೆ ನಿಮಗೆ ಅವಕಾಶ ಹೇಗೆ ಸಿಕ್ತು ಅಂತ ನಾವು ನೆನ್ಪು ಮಾಡ್ಕೊಳ್ಳೋದಾದರೆ? ಸರ್, ಇದಕ್ಕಿಂತ ಮುಂಚೆ ನಾನು 6 ಸಿನಿಮಾಗೆ ಅಸಿಸ್ಟೆಂಟಾಗಿ ಅಸೋಸಿಯೇಟಾಗಿ ಕೆಲಸ ಮಾಡಿದೆ. 7ನೇ ಸಿನಿಮಾಗೋಸ್ಕರ 7ನೇ ಸಿನಿಮಾ ಮಾಡೋಣ, ಇಲ್ಲ ಕತೆ ಬರ್ಕೊಂಡು ನಿರ್ಮಾಪಕರನ್ನ ಹುಡ್ಕೋಣ ಅನ್ನೋಂಥ ಒಂದು ನಿರ್ಮಾಪಕರ ಹುಡುಕಾಟದಲ್ಲಿದ್ದಾಗ ಹೊಂಬಾಳೆ ಫಿಲ್ಮ್ಸು ಅವರು ಒಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ, ಕಾಂತಾರ ಚಾಪ್ಟರ್ 1 ಮೂವಿಗೆ ಅಸಿಸ್ಟೆಂಟು ಅಸೋಸಿಯೇಟ್ಗಳು ಬೇಕು ಅಂತ. ಅವ್ರು ಕೆಲವೊಂದು ಷರತ್ತುಗಳನ್ನ ಇಡ್ತಾರೆ, ಒಂದು ಅರ್ಹತೆಗಳು ಏನು ಇರಬೇಕು ಅಂತ ಹೇಳ್ತಾರೆ. ಸೊ ನೋಡಿ ಫಸ್ಟ್ ಅಟೆಮ್ಮು ಮಲ್ಲೇಶ್ವರಂನಲ್ಲಿ ಇಡ್ತಾರೆ. ಹೋಗಿ ನೆಕ್ಸ್ಟ್ ಲೆವೆಲ್ ದಂಗದ ಶಾಕ್ ಆಗ್ಬಿಟ್ಟೆ ಸರ್. ಆಲ್ಮೋಸ್ಟ್ ಆಲು ಕರ್ನಾಟಕ, ಬಾಂಬೆ, ತಮಿಳ್ನಾಡು, ಕೇರಳ, ಹೈದರಾಬಾದ್ ಕಡೆಯಿಂದ ವಿತ್ ಕರ್ನಾಟಕ ಕಡೆಯಿಂದ ಟೋಟಲ್ ಎಲ್ಲ ಸೇರಿ ಒಂದು 680 ಜನ ಬಂದಿದ್ದಾರೆ ಸರ್. ಎದಕ್ಕಿಷ್ಟು ಕರೆಕ್ಟಾಗಿ 680 ಅಂತ ಹೇಳ್ತಿದ್ದೀನಿ ಅಂದರೆ, ನಂದು 624ನೇ ನಂಬರ್ ಸರ್. ನಾನು ಕ್ಯೂನಲ್ಲಿ ನಿಂತ್ಕೊಂಡಾಗ ಬೆಳಗ್ಗೆ 11 ಗಂಟೆಗೆ ಹೋಗಿ ನಿಂತ್ಕೊಂಡೆ. ನಂದು 7ನೇ ಗಂಟೆ ಈವ್ನಿಂಗ್ ಸಂಜೆ 7 ಗಂಟೆಗೆ ನನಗೆ ಟೇಬಲ್ ಮುಂದೆ ಹೋಗಿ ಕೂತ್ಕೊಂಡೆ. ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಸರ್, ಓನ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕೂತ್ಕೊಂಡು ಅವರು ಕ್ವಶನ್ ಎಲ್ಲ ಕೇಳಿದರು. ಆ್ಯಕ್ಚುಲಿ ಅವರು ಅದಾದಮೇಲೆ ಗೊತ್ತಾಗಿರೋ ವಿಚಾರ ಅಂದರೆ, ಅವ್ರು ಕೂಡ ಅಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಅಂತ ಜನ ಬಂದಿರೋದು. ಸೊ ಫಿಲ್ಟರ್ ಮಾಡ್ತಾ ಕೊನೆಗೆ ಒಂದು 55 ಜನ ಉಳ್ಕೊಂಡಿದ್ದು ಸರ್. ಎಲ್ಲಿ ಬೆಂಗಳೂರಿನಲ್ಲೇ 3 ಸರಿ ಮಾಡಿದರು. 3 ಸರಿ ಇಂಟರ್ವ್ಯೂ ಮಾಡಿ ಫಿಲ್ಟರ್ ಮಾಡಿ ಒಂದು 56 ಜನ ಉಳ್ಕೊಂಡ್ರು. ಆ 56 ಜನನ ಕಾಂತಾರ ಚಿತ್ರದ ನಿರ್ದೇಶಕರಾದ ರಿಷಬ್ ಶೆಟ್ಟಿ ಅವರು ಮಂಗಳೂರಿಗೆ ಕರ್ಸ್ಕೊಂಡು ಆ 56 ಜನದಲ್ಲಿ ಕೆಲವು ಜನ ಪಿಕ್ ಮಾಡ್ತಾರೆ. ಕೆಲವು ಜನ ಪಿಕ್ ಮಾಡಿ ಒಂದು ಟಾಸ್ಕ್ ಕೊಟ್ಟು, ಅವಾಗ ಯಾರು ರಿಸಲ್ಟ್ ಹೇಳಲ್ಲ. ಅವ್ರು ಏನು ಮಾಡ್ತಾರೆ, ಫೈನಲ್ ಆಗಿ 56 ಜನಕ್ಕೂ ಕಂಗ್ರ್ಯಾಚುಲೇಷನ್ ಹೇಳಿ, ಸರಿ ಆಯಿತು ಫೈನಲ್ ರೌಂಡ್ ಆಯಿತು, ನೀವು ಹೋಗಿಬಿಡಿ, ನಿಮಗೆ ನಮ್ಮ ಕಡೆಯಿಂದ ಕಾಲ್ ಬರುತ್ತೆ. ಯಾರಿಗೆ ಕಾಲ್ ಬರೋಲ್ಲ ಅವ್ರಿಗೆ ಆಲ್ ದಿ ಬೆಸ್ಟು, ಯಾರಿಗೆ ಕಾಲ್ ಬರುತ್ತೋ ಅವ್ರಿಗೂ ಆಲ್ ದಿ ಬೆಸ್ಟು, ಯಾಕಂದರೆ ಟೀಮಿಗೆ ಎಂಟ್ರಿ ಆಗ್ತಾಯಿದ್ದೀರಾ ಅಂತೇಳಿ ಕಳಿಸ್ತಾರೆ. ಅಲ್ಲಿಂದ ನಾನು ಮಂಗಳೂರಿಂದ ಬೆಂಗಳೂರಿಗೆ ಬರ್ತೀನಿ. ಬಂದಿದ್ದು ಈವ್ನಿಂಗ್ ಒಂದು 7 ಗಂಟೆಗೆ ಕಾಲ್ ಬರುತ್ತೆ, ಕಂಗ್ರ್ಯಾಚುಲೇಷನ್, ನೀವು ಸೆಲೆಕ್ಟ್ ಆಗಿದ್ದೀರಾ, ಇದನ್ನು ಇದೇ ಥರ ಗೌಪ್ಯವಾಗಿಡಬೇಕು, ನಿಮ್ಮ ಜೊತೆಗೆ ಬಂದು ಇಂಟರ್ವ್ಯೂಗೆ ಯಾರು ಬಂದರೂ ಅವ್ರಿಗೆ ಯಾರಿಗೆ ಹೇಳ್ಬಾರ್ದು, ಬೇರೆ ಯಾರಿಗೂ ವಿಷಯ ತಿಳಿಸಂಗಿಲ್ಲ, ನೀವು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ದೀರಾ ಅಂತ, ವೆಲ್ಕಮ್ ಟು ಕಾಂತಾರ ಅಂತೇಳಿ ಅವರು ಅಲ್ಲಿ ನನ್ನ ವೆಲ್ಕಮ್ ಮಾಡ್ತಾರೆ. ಓಕೆ, ಈಗ ನಿಮಗೆ ಈ ಒಂದು ತಂಡದಲ್ಲಿ ಅವಕಾಶವೇನೋ ಸಿಕ್ತು, ಆದರೆ ಇದರಲ್ಲಿ ನಿಮ್ಮನ್ನು ಆಯ್ಕೆ ಮಾಡುವಾಗ ನೀವು ಸೆಲೆಕ್ಟ್ ಆದ್ರಿ, ಯಾವ ಮಾನದಂಡಗಳನ್ನ ಅವರು ಒಂದು ಕನ್ಸಿಡರೇಷನ್ ಮಾಡಿದರು ಅಂತ?
ಅವರು ಅದೇ ಅವರು ಸ್ಟಾರ್ಟಿಂಗ್ ಅವರೊಂದು ಕೆಲವೊಂದು ಷರತ್ತುಗಳನ್ನ ಹಾಕಿದ್ರಲ್ಲ ಸರ್, ಕನಿಷ್ಠ ಪಕ್ಷ 1 ಅಥವಾ 2 ಆದರೂ ಶಾರ್ಟ್ ಫಿಲ್ಮ್ ಮಾಡಿರಬೇಕು. ಒಂದು 10 ನಿಮಿಷ ಆಗಿರಲಿ 20 ನಿಮಿಷ ಆಗಿರಲಿ ಶಾರ್ಟ್ ಫಿಲ್ಮ್ ಮಾಡಿರಬೇಕು. ದೊಡ್ಡ ಸಿನಿಮಾ ಇನ್ ದ ಸೆನ್ಸ್ ಬಿಗ್ ಸ್ಕ್ರೀನ್ ಮೂವಿ 1-2 ಸಿನಿಮಾದಲ್ಲಿ ಅಸಿಸ್ಟೆಂಟಾಗಿ ಮಾಡಿರಬೇಕು. ಕನಿಷ್ಠ ಪಕ್ಷ 2-3 ಲ್ಯಾಂಗ್ವೇಜ್ ಆದರೂ ಬಂದಿರಬೇಕು. ಕನ್ನಡ ಮಾತೃಭಾಷೆ ಓಕೆ, ಇಂಗ್ಲೀಷ್ ಓಕೆ, ಇನ್ನೊಂದು ಲ್ಯಾಂಗ್ವೇಜ್ ಅಟ್ಲೀಸ್ಟ್ 3 ಲ್ಯಾಂಗ್ವೇಜ್ ಬಂದಿರಬೇಕು. ನಾನು ಬಳ್ಳಾರಿಯಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಕನ್ನಡ, ತೆಲುಗು, ತಮಿಳು, ಹಿಂದಿ 4-5 ಲ್ಯಾಂಗ್ವೇಜ್ ಬರ್ತಾಯಿತ್ತು. ಸೊ ನಾನು ಆಲ್ರೆಡಿ ಇಂಡಸ್ಟ್ರಿಗೆ ಎಂಟ್ರಿ ಆಗೋಕ್ಕಿಂತ ಮುಂಚೆ 2016ರಲ್ಲೇ 3 ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಈ ಕಾಂತಾರ ಚಾಪ್ಟರ್ಕಿಂತ ಬಿಹೈಂಡ್ ದಿ ನೋಡಿದರೆ ತೆಲುಗು ಒಂದು ಮೂವಿ ವರ್ಕ್ ಮಾಡಿದ್ದೆ, ತಮಿಳು ಒಂದು ಮೂವಿ ವರ್ಕ್ ಮಾಡಿದ್ದೆ, 4 ಸಿನಿಮಾ ಕನ್ನಡ ವರ್ಕ್ ಮಾಡಿದ್ದೆ, 6 ಸಿನಿಮಾ ಇದ್ದು. ಸೊ ಆಟೋಮೆಟಿಕ್ ಆಗಿ ಅಲ್ಲಿಗೆ ಅವರು ನಿರೀಕ್ಷೆ ಮಾಡದಂತೆ ತಮ್ಮ ಮಾನದಂಡಗಳಿಗೆ ಸೂಕ್ತ ಅಂತ ಗೊತ್ತಾಯ್ತು. ಎಸ್ ಸರ್. ಸೊ ಆಯಿತು. ಈಗ ಮೊದಲೇ ಟೈಮು ರಿಷಬ್ ಶೆಟ್ಟರ್ನ ಮೀಟ್ ಆದಾಗ ಹೇಗಿತ್ತು ನಿಮ್ಮ ಅನುಭವ, ಮತ್ತು ಯಾವ ರೀತಿ ನಿಮ್ಮದು ಅವ್ರದ್ದು ಪರಿಚಯ ಆಯಿತು ಅಂತ? ನಾನು ಫಸ್ಟು ಮೀಟ್ ಮಾಡಿದ್ದೆ ಮಂಗಳೂರಲ್ಲಿ ಸರ್. ರಿಷಬ್ ಸರ್ನ ನಾನು ಇಂಡಸ್ಟ್ರಿನಾಗ 4-5 ವರ್ಷದಿಂದ ಸಕ್ರಿಯವಾಗಿ ತೊಡ್ಕೊಂಡಿದ್ರು. ರಿಷಬ್ ಸರ್ನ ನೋಡೋ ಅವಕಾಶ ಎಲ್ಲಿ ಸಿಕ್ಕಿಲ್ಲ ನನಗೆ. ನಾನು ಫಸ್ಟ್ ಟೈಮ್ ಮಂಗಳೂರಲ್ಲೇ ನಮ್ಮನ್ನು ಇಂಟರ್ವ್ಯೂಗೆ ಫೈನಲ್ ಸ್ಟೇಜ್ ಇಂಟರ್ವ್ಯೂ ಅಂತ ಕರೆದಾಗ ನಾವೇನು 55 ಜನ ಹೋದಿವೋ ಅವಾಗ ನಮ್ಮ ಮುಂದೆ ಬಂದು ಏನು ಕೂತ್ಕೊಂಡಿದ್ರು ಅದೇ ಫಸ್ಟ್ ಟೈಮ್ ನಾನು ಅವ್ರು ನೋಡಿದ್ದೆ ಸರ್. ಅದೇ ಫಸ್ಟ್ ಅವ್ರು ನೋಡಿದ್ದೆ. ಓಕೆ. ಈಗ ಪ್ರಮುಖ ಘಟ್ಟದಲ್ಲಿ ನಾವು ಮಾತಾಡ್ತಾ ಹೋಗೋದಾದರೆ, ಸೊ ಈ ಒಂದು ಚಿತ್ರ ಸುಮಾರು 2 ವರ್ಷಗಳ ಕಾಲ ಶೂಟಿಂಗಲ್ಲಿ ತಾವು ಬ್ಯುಸಿ ಆಗಿರ್ತೀರ. ಸೊ ಇದು ಬಹುತೇಕ ಒಂದು ಸೆಟ್ ನಿರ್ಮಾಣ ಮಾಡಿಬಿಟ್ಟು ಸೊ ಒಂದು ಬೃಹತ್ತಾದ ಒಂದು ಹೆಚ್ಚಿನ ಒಂದು ಜನರನ್ನು ಕಲಾವಿದರನ್ನು ಒಳಗೊಂಡಂಥ ಒಂದು ಚಿತ್ರ ಅಂತ ಹೇಳ್ಬೋದು. ಹೇಗಿತ್ತು ಆ ಶೂಟಿಂಗು ಅನುಭವವನ್ನು ನಾವು ನೋಡೋದಾದರೆ? ಎಲ್ಲ ಪ್ಲಾನಿಂಗೇ ಸರ್. ನಾವು ಬಿಫೋರ್ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ ಪೂರ್ತಿ ಪ್ಲಾನಿಂಗು, ಪ್ರತಿಯೊಂದು ಪೇಪರ್ ವರ್ಕು, ಪ್ರತಿಯೊಂದು ಡಿಜಿಟಲ್ಲು, ಪ್ರತಿಯೊಂದು ಸಿಸ್ಟಮ್ ಮೇಲೆ ಎಲ್ಲ ಪ್ಲಾನಿಂಗು. ವಿತೌಟ್ ಪ್ಲಾನಿಂಗು ಎಲ್ಲಿ ಹೋಗೋಕ್ಕೆ ಚಾನ್ಸ್ ಇದ್ದಿಲ್ಲ. ಆ ರೀತಿಯಾದ ಒಂದು ಆಲ್ಮೋಸ್ಟ್ ಆಲ್ ಬುರ್ಜ್ ಖಲೀಫಾ ಕಟ್ಟೋದಕ್ಕೆ ಅವ್ರು ಯಾವ್ಯಾವ ಥರದ್ದು ಪ್ರೋಗ್ರಾಮು ಒಂದು ಪ್ಲಾನಿಂಗ್ ಹಾಕ್ಕೊಂಡಿದ್ರು, ಅದೇ ಥರ ಕಾಂತಾರ ಚಾಪ್ಟರ್ ನಿರ್ಮಾಣ ಕೂಡ ಅದೇ ಥರ ಪ್ಲಾನಿಂಗ್ ಹಾಕ್ಕೊಂಡಿದ್ದೀವಿ ಸರ್. ಎಲ್ಲ ಒಂದು ಎವ್ರಿ ಶಾರ್ಟ್ನು ಸ್ಕೆಚ್ಚಿಂದ ಒಂದಕ್ಕೆ 2 ಸಾರಿ ನಮ್ಮ DOP ಸರ್ ಆಗಿರ್ಬೋದು, ಅರವಿಂದ್ ಕಶ್ಯಪ್ ಅವರು ಡೈರೆಕ್ಟರ್ ಸರ್ ಆಗಿರ್ಬೋದು, ಕಾಂತಾರ ಚಾಪ್ಟರ್ ರೈಟರ್ ಸಂಭಾಷಣೆಕಾರರಾಗಿ ಶಾನಿಲ್ ಗುರು ಅಣ್ಣ, ಅನಿಲ್ ಅಣ್ಣ ಅವರಾಗಿರ್ಬೋದು, ಪ್ರತಿಯೊಬ್ಬರು ಅವ್ರವರು ಇಮ್ಯಾಜಿನೇಷನ್ ತಕ್ಕಂಗೆ ಪ್ರತಿಯೊಂದು ಶಾರ್ಟ್ನು ಫಸ್ಟ್ ಸ್ಕೆಚ್ ಮುಖಾಂತರ ಮಾಡಿಕೊಂಡು ಯಾವ್ದು ತೆಗಿಬೇಕು, ಹೆಂಗೆ ತೆಗಿಬೇಕು, ಎಷ್ಟು ಶಾರ್ಟ್ಗಳು ಬರ್ತವೆ, ಏನು ಪ್ರತಿಯೊಂದು ಪ್ಲಾನಿಂಗ್ ಆಯಿತು ಸರ್. ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಾಗ ಅದಕ್ಕೆ ಆಪ್ಷನ್ 3 ಜನನ ಸೆಲೆಕ್ಟ್ ಮಾಡಿ ಆ 3 ಜನಕ್ಕೂ ಟ್ರೈನಿಂಗ್ ಕೊಟ್ಟು, ಅವರೆಲ್ಲರೂ ಹೊಸಬ್ರೆ ಸರ್, ಹೊಸಬ್ರಾಗಿರ್ಬೋದು ಹಳಬರಾಗಿರ್ಬೋದು ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಅದಾದಮೇಲೆ ಫೈನಲ್ ಡಿಸಿಷನು ಡೈರೆಕ್ಟ್ರು ಇವ್ರು ಓಕೆ ಅಂತಂದಾಗ ಅವ್ರು ತಗೊಂಡು ಮಾಡ್ತಾರೆ. ಸೊ ಈಗ ಕೆಲವು ಚಿತ್ರಗಳನ್ನ ಮಾಡಿದಾಗ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಗೋದು, ಶೂಟಿಂಗ್ ಪೋಸ್ಟ್ಪೋನ್ ಆಗೋದು, ನಿಗದಿತ ಸಮಯಕ್ಕೆ ರಿಲೀಸ್ ಆಗದೆ ಇರೋದು. ಸೊ ಬಹುತೇಕ ನಾವು ಏನು ಶೂಟಿಂಗ್ ಟೈಮಲ್ಲೂ ಕೂಡ ಸಾಕಷ್ಟು ಬೇರೆ ಬೇರೆ ಕಾರಣಗಳಿಗೆ ಮುಂದೂಡಲ್ಪಡೋದು, ಈ ರೀತಿಯಾದ ಘಟನೆಗಳನ್ನ ಬೇರೆ ಬೇರೆ ಚಿತ್ರಗಳಲ್ಲಿ ನಾವು ನೋಡ್ತೀವಿ. ಸೊ ಈ ಒಂದು ಚಿತ್ರವನ್ನು ಎಕ್ಸಾಕ್ಟ್ಲಿ 2 ವರ್ಷದಲ್ಲಿ ಅಂದರೆ ನಿಗದಿಪಡಿಸಿದಂಥ ಸಮಯದಲ್ಲಿ ಮುಗಿಸ್ಲೇಬೇಕು ಅಂತ ಪ್ಲ್ಯಾನ್ ಆಗಿತ್ತಾ? ಅದೇ ಪ್ರಕಾರ ಕಂಪ್ಲೀಟ್ ಆಯ್ತಾ ಅಂತ? ಸರ್ ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಅಕ್ಟೋಬರ್ 2 ಅಂದರೆ ನಾವು 1 ತಿಂಗಳು ಬಿಫೋರೇ ನಾವು ಕಂಪ್ಲೀಟ್ ಮಾಡುವಾಗ ಉದ್ದೇಶ ಇತ್ತು ಸರ್. ಲಾರ್ಜರ್ ದೆನ್ ಸ್ಕೇಲ್ ಮೂವಿ ಆಗಿರೋದ್ರಿಂದ ನಮಗೆ ಮಳೆಗಾಲ ಒಂದು ಸ್ವಲ್ಪ ಭಾಳ ತೊಂದರೆ ಕೊಟ್ಬಿಡ್ತು. ಮಳೆ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಮಳೆ ಇಷ್ಟು ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ, ಅದು ಇನ್ನೂ ಹೆಚ್ಚಿಗೆ ಆಗ್ಬಿಡ್ತು. ಮಾನ್ಸೂನು ಆ ಕಡೆ ತೀರ್ಥಹಳ್ಳಿ ಸೈಡು ಈ ಕಡೆಗೆಲ್ಲ ಕರಾವಳಿ ಪ್ರದೇಶ ಆಗಿರೋದ್ರಿಂದ ತುಂಬ ಮಳೆ ಬಂದ್ಬಿಡ್ತು ಸರ್. ಅದರಿಂದ ಒಂಚೂರು ಒತ್ತಡ ಆಯ್ತೇ ವಿನ, ಬಟ್ ಅಕ್ಟೋಬರ್ 2 ಮಿಸ್ ಆಗಿಲ್ಲ ಸರ್, ಅಚೀವ್ ಮಾಡಿದ್ವಿ, ಬಿಡಲಿಲ್ಲ. ಓಕೆ, ಅದು ಆಯಿತು. ಈಗ ತಾವು ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ಓಕೆ, ನಿರ್ದಿಷ್ಟವಾಗಿ ತಾವು ಒಬ್ಬ ಅಸೋಸಿಯೇಟ್ ಡೈರೆಕ್ಟ್ರು, ಅದ್ರ ಜೊತೆಗೆ ಕಂಪ್ಲೀಟಾಗಿ ತಾವು ಅಸೋಸಿಯೇಟ್ ಡೈರೆಕ್ಟ್ ಆಗೋದ್ರ ಜೊತೆಗೆ ಮತ್ತು ಯಾವ ವಿಭಾಗದಲ್ಲಿ ತಾವು ಆ ಸಿನಿಮಾದಲ್ಲಿ ಜವಾಬ್ದಾರಿಗಳನ್ನ ತಗೊಂಡಿದ್ರಿ? ಸರ್ ನನಗೆ ಇದ್ರ ಬಗ್ಗೆ ಎಕ್ಸಾಕ್ಟ್ ಹೇಳ್ಬೇಕಂತಂದರೆ ಮಂಗಳೂರಿನಲ್ಲಿ ನನಗೆ 56 ಜನದಲ್ಲಿ ಕುಂದಿರಿಸಿದಾಗ ಒಬ್ಬೊಬ್ಬರನ್ನ ಎಬ್ಬಿಸಿ ರಿಷಬ್ ಸರು ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡ್ಕೊಂಡ್ರಿ ಅಂದಾಗ ನನಗೆ ಈಗಲೂ ನೆನಪಿದೆ ಸರ್. ಅವತ್ತಿನ ದಿನ ಮಂಗಳೂರಲ್ಲಿ ಮೌರಿಷ್ಕಾದಲ್ಲಿ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ರೀತಿ ಯಾವುದಿತ್ತು ಅಂದರೆ ಆಲ್ಮೋಸ್ಟ್ ಆಲ್ ಆರ್ಮಿದಲ್ಲಿ ಪ್ರೇಯಕ್ ಸೌಧನ್ ಅಂತಾರಲ್ಲ ಅದೇ ರೇಂಜಲ್ಲಿ ನಾನು ಎದ್ದು ನನ್ನ ವಾಯ್ಸ್ನ ಜೋರಾಗಿ ಹೇಳಿದೆ. ಆಲ್ಮೋಸ್ಟ್ ಅಲ್ಲಿ 2-3 ಹೇಳಿದ್ರು ಸರ್, ಜೋರಾಗಿ ಮಾತಾಡ್ರಿ, ನನಗೆ ಕೇಳಿಸ್ತಿಲ್ಲ, ಜೋರಾಗಿ ಮಾತಾಡ್ರಿ ಅಂದರೆ ಅವ್ರು ಹಂಗನ್ನೋದಕ್ಕೆ ನಾನು ಎದ್ದು ನನ್ನ ವಾಯ್ಸ್ನ ರೇಸ್ ಮಾಡಿದ್ದಕ್ಕೆ ನನ್ನ ಹೆಸರು ಇದು ಸರ್, ನಾನು ಬಳ್ಳಾರಿಯಿಂದ ಬಂದಿದ್ದೀನಿ, ನಾನು 6 ಸಿನಿಮಾ ಮಾಡಿದ್ದೀನಿ, ಇದು 7ನೇ ಸಿನಿಮಾ ಸರ್, 3 ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ ಅಂದಾಗ ಆ ವಾಯ್ಸಿಗೆ ಅವರು ಓಕೆ
RGV ಅವ್ರ ಹತ್ರ ಮಾಡಿದ್ರೆ ಹೆಂಗೆ ಬಾಸು ಅಂದರು. ಸರ್ ಸೂಪರ್ ಸರ್ ಅಂದೆ. ಓಕೆ ಕೂತ್ಕೊಳ್ಳಿ ಅಂತೇಳಿ ಸ್ಮೈಲ್ ಕೊಟ್ಟು ಕುಂದಿಸಿದ್ರು. ಅದಾದಮೇಲೆ ಆ ಒಂದು ವಾಯ್ಸಿಂದನೇ ನನ್ನ ಎಕ್ಸ್ಪೀರಿಯೆನ್ಸಿಂದನೇ ಅವ್ರು ನನಗೆ ಬ್ಯಾಕ್ಗ್ರೌಂಡು ನೋಡ್ಕೊಳೋಕ್ಕೆ ಕೊಟ್ಟರು. ಮೂವಿನಲ್ಲಿ ಫ್ರಂಟ್ ಲೈನಲ್ಲಿ ಈ ಆರ್ಟಿಸ್ಟ್ಗಳು ಮೇನ್ ರೋಲ್ ಏನಿದೆ ಅದ್ರ ಹಿಂದುಗಡೆ ಏನು ಆ್ಯಕ್ಟಿವಿಟೀಸ್ ನಡೀತಿದೆ, ಜೂನಿಯರ್ಸು ಆ್ಯಕ್ಟಿವಿಟೀಸು, ಆ ಸೀನಿಗೆ ತಕ್ಕಂಗೆ ಬ್ಯಾಕ್ಗ್ರೌಂಡಲ್ಲಿ ಏನೇನು ನಡೆಯುತ್ತೆ, ಆ ಜೂನಿಯರ್ಸ್ ಆ ಸೀನಿಗೆ ಎಷ್ಟು ಜನ ಬೇಕು, ಏನು ಬೇಕು, ಅವ್ರು ಏನೇನು ಮಾಡ್ತಾರೆ, ಆ್ಯಕ್ಟಿವಿಟೀಸ್ ಯಾವ ಥರ ಮಾಡಬೇಕು, ಒಂದು ಸೀನ್ ಇದೆ ಅಂದಾಗ ಅವರು ಊಟ ಮಾಡೋದಾಗಲಿ, ಆ ಕಡೆಯಿಂದ ಈ ಕಡೆಗೆ ಹೋಗೋದಾಗಲಿ, ಕುಂತಿರೋದಾಗಲಿ, ಮಾತಾಡೋದಾಗಲಿ, ಅವ್ರು ಯಾವ ಥರ ಬಿಹೇವ್ ಮಾಡಬೇಕು, ಇದನ್ನೆಲ್ಲ ನಾನು ನೋಡ್ಕೊತಿದ್ದೆ ಸರ್. ಇದ್ರ ಜೊತೆಗೆ ಸೀನ್ಗಳು ಇಲ್ಲಿ ಟೈಮ್ನಲ್ಲಿ ಫೈಟ್ ಸೀಕ್ವೆನ್ಸ್, ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಏನು ಬಂದಾಗ ಅವರು ಆಲ್ರೆಡಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ರು ಸರ್. ಯಾವ ಥರ ಬೇಕು ಫೈಟು ಅನ್ನೋದನ್ನು ಡೈರೆಕ್ಟ್ರು, DOP ಸಾರು, ರೈಟರ್ಸು, ಫೈಟ್ ಮಾಸ್ಟರ್ ಜೊತೆಗೆ ಅವ್ರ ಜೊತೆಗೆ ಮೀಟಿಂಗ್ ಮುಗಿಸ್ಕೊಂಡು, ಮುಗಿಸ್ಕೊಂಡು ಕೂಡಲೇ ಅವರು ಕೆಲಸ ಮುಗೀತು, ಇವರು ಓಕೆ ಅಂತ ಆದ್ಕೂಡಲೇ ನೆಕ್ಸ್ಟ್ ನಾನು ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಬರ್ತಾಯಿದ್ದೆ ಸರ್. ಎಷ್ಟು ಜನ ಫೈಟರ್ಸ್ ಬರ್ತಾರೆ, ಎಷ್ಟು ಜನ ಇದಾಗ್ತಾರೆ, ಅವರು ಎಲ್ಲಿಂದ ಬರ್ತಾ ಇದ್ದಾರೆ, ಎಷ್ಟು ಜನ ಬೇಕು, ಯಾವ ಥರ ಬೇಕು, ಅವರು ಒಂದು ಲಿಸ್ಟ್ ಇರುತ್ತೆ ಸರ್. ಒಂದು ಫೈಟಿಗೆ ಬೇಕಂದಾಗ ಕ್ರೇನ್ಸ್ಗಳು ಬೇಕಾಗ್ತವೆ, ಬೆಡ್ಸ್ಗಳು ಬೇಕಾಗ್ತವೆ, ಡಮ್ಮಿ ಬಾಡೀಸ್ಗಳು ಬೇಕಾಗ್ತದೆ. ಈ ಥರದ್ದೆಲ್ಲ ಅವ್ರ ಜೊತೆಗೆ ನಾನು ಫೀಡಿಂಗ್ ತೊಗೊಂಡು ಲೀಸ್ಟ್ ಬರ್ಕೊಂಡು ನಾನು ಅದನ್ನು ಪ್ರೊಡಕ್ಷನ್ ಅವರಿಗೆ ಹ್ಯಾಂಡಲ್ ಮಾಡಿದಾಗ ಅದೆಲ್ಲ ನಮಗೆ ಶೂಟಿಂಗ್ ಸ್ಪಾಟಿಗೆ ಬರ್ತಾಯಿತ್ತು ಸರ್. ಸೊ ಇದೊಂದು ಜವಾಬ್ದಾರಿನ ಮಾಡ್ಕೊತಿದ್ದೆ ಸರ್. ಸೊ ತಾವು ಫೈಟ್ ಒಂದು ಟೀಮ್ಗೆ ಏನು ಫೈಟ್ ರಿಲೇಟೆಡ್, ಸೊ ಅದಕ್ಕೂ ಕೂಡ ಕೋಆರ್ಡಿನೇಟ್ ಆಗಿ ಕೆಲಸ ಮಾಡಿದ್ರ ಅಂತ. ಸೊ ಆ ಅನುಭವನ ಹೇಳೋದಾದ್ರೆ, ಯಾಕಂದ್ರೆ ಈ ಚಿತ್ರದಲ್ಲಿ ನಮಗೆ ಬಹುತೇಕ ಕೇಳಿಬಾರ್ದು, ಆ ಫಿಲ್ಮಲ್ಲಿ ಇರ್ತಕ್ಕಂಥ ಫೈಟ್ಸ್ ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ ಆಗಿದೆ ಅಂತಂದೇಳಿ ಸಾರ್ವಜನಿಕರಿಂದನೂ ಕೇಳಿ ಬರ್ತಾ ಇದೆ. ಬಹುಶಃ ನಾವು ಕೂತಾಗ ಕೂಡ ಆ ಫೀಲ್ ಆಗಿದೆ ನಮಗೆ ಸಿನಿಮಾದಲ್ಲಿ ನೋಡುವಾಗ. ಸೊ ಆ ಒಂದು ಕೋಆರ್ಡಿನೇಷನ್ ಹೇಗಿತ್ತು, ಎಲ್ಲಿಂದೆಲ್ಲ ಈ ಒಂದು ಕಲಾವಿದರನ್ನ ಕರೆಸ್ತಾ ಇರ್ತಾರೆ, ಹೇಗಿರುತ್ತೆ ಅಂತ ಒಂದು ಜವಾಬ್ದಾರಿ ಸರ್? ಆ್ಯಕ್ಚುಲಿ ಇದಕ್ಕೆ ಆನ್ಸರ್ ಕೊಡ್ಬೇಕಂದ್ರೆ ಕಾಂತಾರ ಮೂವಿನಲ್ಲಿರೋ ಪ್ರತಿಯೊಂದು ಫೈಟು ಕಾನ್ಸೆಪ್ಟ್ ಫೈಟೇ ಸರ್. ಮಾಮೂಲಾಗಿ ಬೇರೆ ಮೂವೀಸ್ನಲ್ಲಿ, ಕಮರ್ಷಿಯಲ್ ಮೂವಿನಲ್ಲಿ ಫೈಟ್ಸ್ ಅಂದ್ಕೊಳ್ಳೇ ಹೀರೋ ಚುಡಾಯಿಸಿದ್ರು, ಹೀರೋ ಫ್ಯಾಮಿಲಿಗೆ ಏನಾದರೂ ತೊಂದರೆ ಕೊಟ್ಟರು ಅವ್ರನ್ನ ಹೊಡೆಯೋದು, ಈ ಥರದ್ದು ಇರುತ್ತೆ. ಬಟ್ ಎಸ್ಪೆಷಲಿ ಕಾಂತಾರ ಚಾಪ್ಟರ್ 1 ಎಲ್ಲ ಕಾನ್ಸೆಪ್ಟ್ ಫೈಟೇ. ಒಂದು ಥೀಮು, ಒಂದು ಕಾನ್ಸೆಪ್ಟು, ಅದ್ರ ಥರನೇ ಅದು ಫೈಟ್ ಆಗಬೇಕು. ಯಾವುದೇ ಒಂದು ಉದ್ವೇಗ ಒಳಗಾಗಿ ಅವನು ಕಂಪಲ್ಸರಿ ನಾನು ಸಾಯಿಸಲೇಬೇಕು ಅನ್ನೋ ಥರ ಇರೋದಿಲ್ಲ ಸರ್. ಎಲ್ಲ ಕಾನ್ಸೆಪ್ಟ್ ವೈಸ್ ಇರೋದ್ರಿಂದ ಮಹೇಶ್ ಮ್ಯಾಥ್ಯೂ ಅಂತೇಳಿ ತಮಿಳ್ನಾಡಿನಿಂದ ಕರೆಸಿದ್ವಿ. ಅರ್ಜುನ್ ರಾಜ್ ಅಂತ ನಮ್ಮ ಕನ್ನಡದವರು ಒಬ್ಬ ಫೈಟ್ರು. ಆಮೇಲೆ ಬಲ್ಗೇರಿಯಾಯಿಂದ ಜೂಜಿ ಅಂತೇಳಿ ಒಬ್ಬರು, ತ್ರಿಬಲ್ ಕೂಡ ಅವರು ಫೈಟ್ ಮಾಸ್ಟರ್ ಅಂತೆ, ಜೂಜಿ ಅನ್ನೋರು ಒಬ್ಬರು ಬರ್ತಾರೆ. ಆಮೇಲೆ ಒಂದು ಸ್ವಲ್ಪ ಮಾಸ್ ಎಲಿಮೆಂಟ್ಸ್ ಚೆನ್ನಾಗಿರಲಿ ಅಂತೇಳಿ ರಾಮ್ ಲಕ್ಷ್ಮಣ್ ಮಾಸ್ಟರ್ನ ಕೂಡ ಕರೆಸ್ತೀವಿ, ತೆಲುಗಿಂದ, ಹೈದರಾಬಾದಿಂದ. ಸೊ ನನಗೆ 4-5 ಲ್ಯಾಂಗ್ವೇಜ್ ಬರೋದ್ರಿಂದ ಸೊ ಎಲ್ಲ ಮಾಸ್ಟರ್ಗಳ ಜೊತೆಗೆ ಕಾಂಟ್ಯಾಕ್ಟ್ ಆಗಿರೋದು ನನಗೆ ತುಂಬ ಉಪಯೋಗ ಆಯಿತು. ಆಮೇಲೆ ವಾಯ್ಸ್ ಜೋರು ಇರೋದ್ರಿಂದ ನಾನು ಅವ್ರ ಜೊತೆಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಈ ಫೈಟರ್ಸ್ ಎಲ್ಲ ಬರ್ತಾರೆ ಸರ್. ನಮಗೆ ನಮ್ಮ ಸಿನಿಮಾ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಫೈಟರ್ಸ್ಗೆ ಆಗಲಿ ಮಾಸ್ಟರ್ಗೆ ಆಗಲಿ ಈ ಫೈಟ್ ಮುಗಿದ್ಕೊಂಡು ಇನ್ನೊಂದು ಸಿನಿಮಾಗೆ ಹೋಗ್ಬಿಡ್ತಾರೆ. ಅವರಿಗೆ ಎಲ್ಲ ಸಿನಿಮಾಗಳು ಒಂದೇ ಥರ ಟ್ರೀಟು. ಬಟ್ ನಮಗೆ ಅವರು ಆ ಥರ ಟ್ರೀಟ್ ಮಾಡಲಾರ್ದಂಗೆ, ಅವ್ರಿಗೆ ಯಾವುದೇ ಒಂದು ಪ್ರಾಬ್ಲಮ್ ಬರಲಾರ್ದಂಗೆ, ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ನನಗೆ ಕೇಳ್ತಾರೆ. ಈ ಒಂದು ಚಿತ್ರಕ್ಕೆ ತಾವು ಕೆಲಸ ಮಾಡೋದಕ್ಕಿಂತ ಮುಂಚೆ ತಾವು ಮಾಡಿದಂತಹ ಈ ಹಿಂದಿನ ಚಿತ್ರಗಳು ಸುಮಾರು ಒಂದು 5-6 ಸಿನಿಮಾಗಳಲ್ಲಿ ತಾವು ಒಂದು ಕೆಲಸವನ್ನು ಮಾಡಿದಿರ ಅಂತಂದೇಳಿ ಹೇಳ್ತಾ ಇದ್ರಿ. ಸೊ ಈ ಒಂದು ಅನುಭವ, ಆ ಒಂದು ಅಷ್ಟು ಚಿತ್ರಗಳ ಅನುಭವ ನಿಮಗೆ ಈ ಚಿತ್ರಕ್ಕೆ ಹೇಗೆ ಹೆಲ್ಪ್ ಆಯಿತು ಅಂತ ನೋಡಿ ಹೇಳೋದಾದರೆ? ಖಂಡಿತ ಸರ್, ನಾನು ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು ಸರ್. 2016ರಲ್ಲಿ ನಾನು ಬೆಂಗಳೂರಿಗೆ ಹೋಗಿದ್ದು ಫಸ್ಟು. ನನ್ನ ಫಸ್ಟ್ ಮೂವಿ ಬಂದುಬಿಟ್ಟು ದೇವರಂತ ಮನುಷ್ಯ ಅಂತ, ಪ್ರಥಮ ಬಿಗ್ ಬಾಸ್ ವಿನ್ನರ್ ಆಗಿದ್ದರು. ಅವ್ರದ್ದೊಂದು ಅನೌನ್ಸ್ಮೆಂಟು ಬರುತ್ತೆ ಪೇಪರಲ್ಲಿ, ದೇವೇಗೌಡರು ಲಾಂಚ್ ಮಾಡ್ತಾರೆ ಪೋಸ್ಟರನ್ನು. ಅದನ್ನು ನೋಡಿಬಿಟ್ಟು ನಾನು ಆ ಚಿತ್ರ ನಿರ್ದೇಶಕ ಕಿರಣ್ ಶೆಟ್ಟಿ ಅವ್ರಿಗೆ ಮೆಸೇಜ್ ಮಾಡ್ತೀನಿ, ಫೇಸ್ಬುಕ್ಕಲ್ಲಿ ಮಾಡ್ತೀನಿ. ಅದನ್ನು ನಾನು ಅದೇ ಥರ ನಾನು ಇಂಡಸ್ಟ್ರಿಗೆ ಹೋದಾಗ್ಲಿದ್ದಾನು ಒಂದು 20-30 ಜನಕ್ಕೆ ಮಾಡಿದ್ದೀನಿ ಸರ್. ಬಟ್ ಇವ್ರು ರಿಪ್ಲೈ ಕೊಟ್ಟರು, ಯಾರು ಕಿರಣ್ ಶೆಟ್ಟಿ ಅನ್ನೋರು ರಿಪ್ಲೈ ಕೊಟ್ಟರು. ಕೊಟ್ಕೊಳ್ಳೆ ನಂಬರ್ ಹಾಕಿದ್ರು. ನಾನು ಸರ್ ಹಿಂಗೆ ಶಾರ್ಟ್ ಫಿಲ್ಮ್ ಮಾಡಿದ್ದೀನಿ, ಮೀಟ್ ಆಗಬೇಕು ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಕೇಳಿದೆ. ಅವರು ಅನ್ನಪೂರ್ಣೇಶ್ವರಿ ನಗರಾಗಿದ್ದೀನಿ, ಬರೋಕ್ಕಾದ್ರೆ ಬನ್ನಿ ಅಂದರು. ನಾನು ಬಸ್ ಹತ್ಕೊಂಡು ಹೋಗಿ ಮೀಟ್ ಆದೆ. ಆ್ಯಕ್ಚುಲಿ ಅದೇ ಸ್ಟಾರ್ಟಿಂಗ್ ಸರ್ ನನ್ನ ಜರ್ನಿ. ಅವರೆಲ್ಲ ಮಾತಾಡ್ಸಿದ್ರು, ಎಲ್ಲ ಹೇಳಿದರು. ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ಆಫೀಸಲ್ಲೇ ಬಂದಿರಬೇಕು, 1 ವರ್ಷ ತಕ್ಕ ಕಮಿಟ್ಮೆಂಟ್ ಇರಬೇಕಂದ್ರು. ಎಲ್ಲ ಓಕೆ ಅಂದೆ. ಇನ್ನು ಅಲ್ಲಿಂದ ನಂದು ಪ್ರಸ್ಥಾನ ಸ್ಟಾರ್ಟ್ ಆಯಿತು. ದೇವರಂತ ಮನುಷ್ಯ ಮೂವಿ ಫಸ್ಟ್ ಮೂವಿ. ಅಲ್ಲಿಂದ ಲಿಂಕುಗಳು ಒಬ್ಬೊಬ್ಬರದೇ ಬೆಳೀತಾ ಹೋಯಿತು ಸರ್. ಫಸ್ಟು ದೇವರಂತ ಮನುಷ್ಯ ಮುಗಿಸಿದೆ. ಆ ಸಿನಿಮಾದ ರೈಟ್ರು ಶೈಲೇಶ್ ಅಂತೇಳಿ, ಅವರಿಗೆ ಕಿರಾತಕ ಡೈರೆಕ್ಟ್ರು ಪ್ರದೀಪ್ ರಾಜ್ಗೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಕಿರಾತಕ ಡೈರೆಕ್ಟ್ರು ಪ್ರದೀಪ್ ರಾಜ್ ಅವರು ರೀಸೆಂಟಾಗಿ ತೀರ್ಕೊಂಡ್ರು. ಅವರು ಕಿರಾತಕ 2 ಅಂತ ಮಾಡ್ತಾರೆ, ಬಟ್ ಯಶ್ಗಲ್ಲ, ಬೇರೆ ಅದೇ ಟೈಟ್ಲ್ ಇಟ್ಕೊಂಡು ಬೇರೆಯವ್ರಿಗೆ ಮಾಡ್ತಾರೆ. ಆ ಮೂವಿಗೆ ನನ್ನನ್ನು ಜಾಯ್ನ್ ಮಾಡ್ತಾರೆ, ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ. ನಾನು ಇನ್ನು ಪ್ರದೀಪ್ ರಾಜ್ ಅವ್ರ ಜೊತೆಗೆ ಒಂದು ವರ್ಷ ಟ್ರಾವೆಲ್ ಮಾಡ್ತೀನಿ. ಕಿರಾತಕ 2 ಕಂಪ್ಲೀಟ್ ಅದು ಮುಗಿದ ಕೂಡಲೇ ಆ ಕಿರಾತಕ 2ಗೆ ಮ್ಯಾನೇಜರಾಗಿ ವರ್ಕ್ ಮಾಡಿದ್ರು ಮಂಜುನಾಥ ಅಂತ, ಶಿವಮೊಗ್ಗದವರು.
ಅವ್ರ ಕಡೆ ಒಂದು ಫ್ರೆಂಡ್ಶಿಪ್ಪಿಂದ ನನಗೆ ಭಾಳ ಆಸೆ ಇತ್ತು ಸರ್, ನಾನು ಹೈದರಾಬಾದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಕೆಲಸ ಮಾಡ್ಬೇಕಂತ. ಅವ್ರ ಮುಖಾಂತರ ಹೈದರಾಬಾದ್ ಒಬ್ಬ ಮ್ಯಾನೇಜರು ಅವ್ರ ಫ್ರೆಂಡ್ ಇದ್ದರು, ಈ ಥರ ತೆಲುಗು ಓದೋಕ್ಕೆ ಬರುತ್ತೆ ಅಣ್ಣ ನನಗೆ, ತೆಲುಗು ಮಾಡಬೇಕು, RGV ಹತ್ರ ಸಿಕ್ಕರೆ ಇನ್ನೂ ಭಾಳ ಒಳ್ಳೇದು ಅಂತ. ಅದು ಡೆಸ್ಟಿನಿ ಅಂತಾರಲ್ಲ ಸರ್, ನಾವು ಏನು ಮನಸ್ಸಲ್ಲಿ ಅನ್ಕೊತೀವಿ, ನಾವು ಏನು ಅದ್ರ ಬಗ್ಗೆ ತುಡಿತಾ ಇದು ಮಾಡ್ಕೊತಿರ್ತೀವಿ, ಅದೆಲ್ಲ ಒಂದಾಗುತ್ತೆ ಅನ್ನೋದಕ್ಕೆ ಇದೇ ಮೇನು. ನಾನು ಫೈನಲಾಗಿ ಹೈದರಾಬಾದಿಗೆ RGV ಅವ್ರ ಆಫೀಸಿಗೆ ಹೋಗ್ತೀನಿ, ಆ ಮ್ಯಾನೇಜರಿಗೆ ಮೀಟ್ ಮಾಡ್ತೀನಿ, ಮಾಡಿ ಅವರು ಕಮ್ಮರಾಜ್ಯಂలో ಕಡಪರೆಡ್ಲು ಅಂತ ಒಂದು ಸಿನಿಮಾ ಮಾಡ್ತಾಯಿರ್ತಾರೆ, ಸೇರಿಸ್ಕೊತಾರೆ, ಅಸಿಸ್ಟೆಂಟಾಗಿ ಸೇರಿಸ್ಕೊತಾರೆ. ನಾನು ಆಲ್ರೆಡಿ ಅಸೋಸಿಯೇಟ್ ಆಗಿದ್ದೆ, ಬಟ್ ನೀನು ಇಲ್ಲಿ ಮಾಡಲೇಬೇಕಂದ್ರೆ ಅಸಿಸ್ಟೆಂಟಾಗಿ ಇರಬೇಕು ಅಂದ್ರೆ ಓಕೆ ಸರ್ ಮಾಡ್ತೀನಿ ಅಂದೆ. ಸೊ RGV ಅವ್ರ ಜೊತೆಗೆ 1 ಇಯರ್ ಅಲ್ಲಿ ಹೈದರಾಬಾದಲ್ಲೇ ಇದ್ಕೊಂಡು ಆ ಸಿನಿಮಾ ಮುಗಿಸ್ಕೊತೀನಿ. RGV ಅವ್ರ ಹತ್ರ ಸಿನಿಮಾ ಮುಗಿಸ್ಕೊಂಡು ನಾನು ಮತ್ತೆ ಬೆಂಗಳೂರಿಗೆ ಬಂದ ಕೂಡಲೇ ಕಾಲಾಂತಕ ಅಂತ ಒಂದು ಸಿನಿಮಾ ಬರುತ್ತೆ, ಅಂಬರೀಷ್ ಅವ್ರದ್ದು ನಿರ್ದೇಶಕರು ಅಂಬರೀಷ್ ಅವರು ಒಂದು ಕಾಲಾಂತಕ ಅಂತ ಒಂದು ಸಿನಿಮಾ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆಗೆ ನಾನು ಕಾಲಾಂತಕ ಅನ್ನೋ ಒಂದು ಸಿನಿಮಾಗೆ ಅಸೋಸಿಯೇಟ್ ಆಗಿ ಕಂಪ್ಲೀಟ್ ಮಾಡ್ತೀನಿ. ಕಾಲಾಂತಕ ಸಿನಿಮಾ ಮುಗಿದ ಕೂಡಲೇ ಕಿರಾತಕ ಇವರು ಯಾರು ಮ್ಯಾನೇಜರ್ ಮಂಜು ಅವ್ರದ್ದೇ ಇನ್ನೊಂದು ಸಿನಿಮಾ, ತಮಿಳ್ ಸಿನಿಮಾ ಒಂದು ಕಾಂಟ್ಯಾಕ್ಟ್ ಸಿಗುತ್ತೆ, ಸ್ವರ್ಗವಾಸಿಲ್ ಅಂತ, RJ ಬಾಲಾಜಿ ಸೆಲ್ವರಾಘವನ್ ಅವರು ಮಾಡಿರೋದು. ತಮಿಳ್ ಸಿನಿಮಾಗೆ ಕನ್ನಡ ಒಬ್ಬರು AD ಗೊತ್ತಿರೋರು ಬೇಕು, ಯಾಕಂದರೆ ಶೂಟಿಂಗ್ ಮೋಸ್ಟ್ ಆಫ್ ದಿ ಕರ್ನಾಟಕದಲ್ಲೇ ನಡೆಯುತ್ತೆ. ಶಿವಮೊಗ್ಗ ಜೈಲಲ್ಲಿ ಎಪಿಸೋಡ್ ಇದೆ, ಒಬ್ಬರು ಬೇಕು ಅಂತ ಬರುತ್ತೆ. ಸೊ ಅಣ್ಣ ನನಗೆ ತೆಲುಗು ಕನ್ನಡ ಎಲ್ಲ ಬರೋದ್ರಿಂದ ಇವ್ನು ಮ್ಯಾನೇಜ್ ಮಾಡ್ತಾನೆ ಅಂತೇಳಿ ನನ್ನ ಒಂದು ರೆಫರ್ ಮಾಡ್ತಾರೆ. ನಾನು ಮತ್ತೆ ಚೆನ್ನೈಯಲ್ಲಿ ಹೋಗಿ ಒಂದು 3 ತಿಂಗಳು ಅವ್ರ ಜೊತೆ ಇದ್ದು ಕತೆ ಎಲ್ಲ ತಿಳ್ಕೊಂಡು ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಶೂಟಿಂಗ್ ಮಾಡ್ತೀವಿ, ಸ್ವರ್ಗವಾಸಲ್ ಅಂತ ತಮಿಳು ಮೂವಿ. ಅದು ಮುಗಿದ ಕೂಡಲೇ ನಾವೇ ಹೊಸಪೇಟೆ, ಬಳ್ಳಾರಿ, ಸಂಡೂರು ನಾವು ಏನು ಇಂಡಸ್ಟ್ರಿಗೆ ಅಂತ ಹೋಗಿದ್ವಿ ಒಂದು 6-7 ಜನ, ಅದರಲ್ಲಿ ಒಬ್ಬರು ನಿರ್ದೇಶಕರಾಗ್ತಾರೆ. ಅವ್ರ ಹೆಸರು ದಿವಾಕರ್ ಡಿಂಡಿಮಾ ಅಂತ, ಮೂವಿ ಜುಗಲ್ಬಂದಿ ಅಂತ. ಅವರು ಫ್ರೆಂಡ್ಸ್ ಸರ್ಕಲ್ನಲ್ಲೇ ಅವ್ರು ಗೊತ್ತಿರೋರು ಯಾರೋ ಒಬ್ರು ಇನ್ವೆಸ್ಟ್ ಮಾಡ್ತಾರೆ, ಸೇರ್ಕೊಂಡು ಮಾಡೋಣ ಅಂದರು. ನನಗೆ ಇಷ್ಟಕ್ಕೊಂದು ಅನುಭವ ಇತ್ತಲ್ಲ, ಸರಿ ಜೊತೆಗೆ ಇದ್ಕೊಂಡು ಕೋ ಡೈರೆಕ್ಷನ್ ಮಾಡು ಅಂತಂದರು. ನಮ್ಮ ಮೂವಿ ಮ್ಯಾನೇಜರೇ ಇಲ್ಲ ಸರ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನೇ ಕೆಲಸ ಮಾಡಿದೆ, ಮೂವಿ ಕೋ ಡೈರೆಕ್ಟರ್ ಆಗಿ ಕೂಡ ನಾನೇ ಮಾಡಿದೆ. ಜುಗಲ್ಬಂದಿ ಅನ್ನೋ ಒಂದು ಮೂವಿ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತೀವಿ. ಜುಗಲ್ಬಂದಿ ಆದ ಕೂಡಲೇ ನೆಕ್ಸ್ಟ್ ಏನು ಅಂತ ಅಂದಾಗ ಇವಾಗ ನನ್ನ ಕೈಗೆ ಆ ಸಿನಿಮಾ ಅದು ಸರ್ 2 ಲ್ಯಾಂಗ್ವೇಜಲ್ಲಿ, 3 ಲ್ಯಾಂಗ್ವೇಜು, ಕನ್ನಡ, ತೆಲುಗು, ತಮಿಳು 3 ಲ್ಯಾಂಗ್ವೇಜಲ್ಲಿ ಮಾಡಿದೆ. ಆಲ್ರೆಡಿ 3 ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ದೆ. ಇನ್ನು ನಿರ್ದೇಶನ ಮಾಡ್ಬೇಕಂತ ಕತೆ ಬರ್ಕೊಂಡು ಸ್ಕ್ರಿಪ್ಟ್ ಬರ್ಕೊಂಡು ರೆಡಿ ಆಗಿದ್ದೆ. ಅದೇ ಟೈಮಲ್ಲಿ ಹೊಂಬಾಳೆ ಮೂವಿ ಕಡೆಯಿಂದ ಪೋಸ್ಟ್ ಬರುತ್ತೆ, ಒಂದು ದೊಡ್ಡ ಸಿನಿಮಾ ಮಾಡೋಣ ಅನ್ನೋದೊಂದಿತ್ತು. ಎಲ್ಲ ಚಿಕ್ಕ ಚಿಕ್ಕ ಸಿನಿಮಾ ಸರ್ ಇದೆಲ್ಲ, ಲೈಕ್ ಮೊಸರನ್ನದಲ್ಲಿ ಉಪ್ಪಿನಕಾಯಿ ತಿಂದ ಕಡಿಮೆ ಬಜೆಟಲ್ಲಿ ಒಂದು ಫುಲ್ ಚೌಕಟ್ಟಲ್ಲಿ, ಈ ಚೌಕಟ್ಟಲ್ಲೇ ಅದು ದಾಟಂಗಿಲ್ಲ, ಆ ಚೌಕಟ್ಟಿನಲ್ಲೇ ಮಾಡಿರೋ ಸಿನಿಮಾಗಳು ಇವೆಲ್ಲ. ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತ ಭಾಳ ಆಸೆ ಇತ್ತು. ದೇವ್ರ ದಯದಿಂದ ಹೊಂಬಾಳೆ ಸಿನಿಮಾ ಕಡೆಯಿಂದ ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಸಿಕ್ತು, ಮಾಡಿದೆ ಸರ್. ಸೊ ಖಂಡಿತ ಒಂದು ಉತ್ತಮವಾದ ಅನುಭವ ಅಂತಲೇ ಹೇಳ್ಬೋದು. ಸೊ ನಮ್ಮ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಸೊ ಈ ಒಂದು ಚಿತ್ರಕ್ಕೆ ತಾವೇನು ಈ ಒಂದು ಹೊಂಬಾಳೆ ಫಿಲ್ಮ್ಸು ಈ ಒಂದು ದೊಡ್ಡ ಬ್ಯಾನರ್ ನಡೆಯಲ್ಲಿ ತಯಾರಾದಂತಹ ಈ ಒಂದು ಕಾಂತಾರ 1 ಚಿತ್ರಕ್ಕೆ ತಾವು ಅಸೋಸಿಯೇಟ್ ಡೈರೆಕ್ಟರಾಗಿ ಸೇರಿಸ್ಕೊಳ್ತೀರ. ಈ ಒಂದು ತಾವು ಇಂದಿನ ಅಷ್ಟು ಸಿನಿಮಾಗಳು ತಮ್ಮ ಒಂದು ಅನುಭವ ಅಂತ ಹೇಳ್ತಾ ಬಂದರೆ ಬಹುಶಃ ಶಾರ್ಟ್ ಮೂವಿಯಿಂದ ಶುರುವಾಗಿರ್ಬೋದು. ನೀವು ಮಾಡಿರೋ ಶಾರ್ಟ್ ಮೂವಿಗಳು ಸುಮಾರು 5-6 ಕನ್ನಡ ಮತ್ತು ತಮಿಳು, ತೆಲುಗು ಚಿತ್ರಗಳು. ಈ ಅನುಭವಗಳು ನಿಮಗೆ ಈ ಚಿತ್ರಕ್ಕೆ ಹೆಂಗೆ ಪೂರಕವಾದವು, ಹೆಂಗೆ ಹೆಲ್ಪ್ ಆದವು? ಆ ಅನುಭವಗಳನ್ನ ನೀವು ಯಾವ ರೀತಿ ಬಳಸ್ಕೊಳ್ಳೋಕೆ ಅನುಕೂಲ ಆಯಿತು ಅಂತ ನನ್ನ ಪ್ರಶ್ನೆ. ಸರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಯೂಸ್ಫುಲ್ ಆಯಿತು ಸರ್. ನಾನು ಹೈದರಾಬಾದಲ್ಲಿ ಇರೋದ್ರಿಂದ ಅಲ್ಲಿನ ಟೆಕ್ನಿಷಿಯನ್ ಯಾವ ಥರ ಬಿಹೇವ್ ಮಾಡ್ತಾರೆ, ಅಲ್ಲಿರೋ ಆರ್ಟಿಸ್ಟ್ಗಳು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದಕ್ಕೆ ನನಗೆ ಭಾಳ ಯೂಸ್ ಆಯಿತು ಸರ್ ನನಗೆ. ಯಾಕಂದರೆ ಕಾಂತಾರ ಚಾಪ್ಟರ್ನಲ್ಲಿ ತೆಲುಗು ಆರ್ಟಿಸ್ಟ್ಗಳು ಇದ್ದರು, ತಮಿಳು ಆರ್ಟಿಸ್ಟ್ಗಳು ಇದ್ದರು. ಸೊ ನಾನು ತಮಿಳುಗಳು ಮಾಡಿರೋದ್ರಿಂದ ಅವ್ರ ಹತ್ರ ಯಾವ ಥರ ಇನ್ಪುಟ್ ತೊಗೊಂಡೆ, ಅವ್ರನ್ನ ಹ್ಯಾಂಡಲ್ ಮಾಡೋದು, ಆರ್ಟಿಸ್ಟ್ಗಳನ್ನ ಹ್ಯಾಂಡಲ್ ಮಾಡೋದು ಯಾವಾಗ, ಅವ್ರು ಮಾತಾಡಿ ಅವ್ರನ್ನ ಯಾವ ಥರ ಇದು ಮಾಡ್ಕೊಳೋದು, ಅದೆಲ್ಲ ನನಗೆ ಒಂದು ಚಾಲೆಂಜಿಂಗ್ ಇರೋದು ಕೂಡ ತುಂಬ ಈಸಿ ಆಯಿತು. 1 ಪಾಯಿಂಟು. 2ನೇ ಪಾಯಿಂಟು ಸರ್, ನಾನು ಈ ಕಾಂತಾರಕ್ಕಿಂತ ಮುಂಚೆ ಮಾಡಿದ ಸಿನಿಮಾಗಳೆಲ್ಲ ನಾನು ಹೇಳಿದ್ದಲ್ಲ, ಆಯಾ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು, ಕಾಲು ದಾಟಂಗಿಲ್ಲ ಅನ್ನೋದಿತ್ತಲ್ಲ. ಬಟ್ ಕಾಂತಾರದಲ್ಲಿ ಅದು ಇದ್ದಿಲ್ಲ ಸರ್, ನಮಗೆ ಬೌಂಡ್ರಿ ಇದ್ದಿಲ್ಲ. ನಮಗೆ ಫಾರ್ ಎಕ್ಸಾಂಪಲು ನಾವು ಚಿಕ್ಕ ಸಿನಿಮಾ ಮಾಡಬೇಕಾದ್ರೆ ಒಂದು ಪ್ರಾಪರ್ಟಿ ಇರುತ್ತೆ, ಈ ಹೀರೋ ಒಂದು ಬೈಕ್ ಓಡಿಸ್ತಾನೆ, ಆ ಬೈಕು ಒಂದು 10-15 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ನಮಗೆ ಒಬ್ಬ ಆರ್ಟ್ ಬಾಯ್ನ ಅವತ್ತಿನ ದಿನ ಕರೆಸಿ ಅವನಿಗೆ ಪೇಮೆಂಟ್ ಕೊಡಿಸಿ ಆ ಬೈಕ್ನ ನೀನು ತಗೊಂಬಂದು ಇಲ್ಲಿ ಕೊಡಪ್ಪ ಅಂತ ಹೇಳೋಕ್ಕಾಗಲ್ಲ ಸರ್. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ನಾವೇ ಖಾಲಿ ಇರ್ತೀವಲ್ಲ, ಬಲ ನೀನು ಹೋಗಿ ತಗೊಂಬ ಅಂತಿದ್ರು. ನಾನು ಹೋಗಿ ಹುಡ್ಕೊಂಡು ಅವ್ನು ಎಲ್ಲಿದ್ದಾನೆ ಆ ಬೈಕ್ ತಗೊಂಡು ಬಂದಿರ್ತೀನಿ. ಅಂದರೆ ಎಲ್ಲ ಕೆಲಸನೂ ನಾವೇ ಮಾಡ್ತಾಯಿದ್ದೀವಿ ಸರ್. ಒಬ್ಬ ಆರ್ಟ್ ಅಸಿಸ್ಟೆಂಟ್ ಆಗಲಿ, ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಮಾಡೋದಾಗಲಿ ಎಲ್ಲ ನಾವೇ ನುಗ್ಗಿ ನಾವೇ ಮಾಡ್ತಾ ಇದ್ವಲ್ಲ. ನಾವು ಯಾವ ಥರ ಮಾಡ್ತಾ ಇದ್ವಿ, ಹೆಂಗೆ ಮಾಡ್ತಾ ಇದ್ವಿ ಅನ್ನೋದು ನಮಗೊಂದು ಅನುಭವ ಇತ್ತು. ಬಟ್ ಕಾಂತಾರದಲ್ಲಿ ನಮಗೊಂದು ರೆಸ್ಪಾನ್ಸಿಬಿಲಿಟಿ ಬಂತು. ನಮಗೆ ಹೇಳೋ ಒಂದು ಇದು ವೇ ಇದ್ದರೆ ಸಾಕು ಸರ್, ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಒಂದು 20 ಜನ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರಿದ್ದರು, ಕಾಸ್ಟ್ಯೂಮರ್ ಒಂದು 20 ಜನ ಇದ್ದರು, ಎಲ್ಲರಿದ್ದರು. ಬಟ್ ನಾವು ಯಾವ ಥರ ಕೆಲಸ ತಗೊಳೋದಂತ ನಾವು ಆಲ್ರೆಡಿ ನಾನು ಮಾಡಿ ಬಂದಿರೋದ್ರಿಂದ ಆ ಒಂದು ಅನುಭವ, ಜನನ ಟೆಕ್ನಿಷಿಯನ್ಗಳನ್ನ ಹ್ಯಾಂಡಲ್ ಮಾಡೋ ರೀತಿ ನನಗಿಲ್ಲಿ ತುಂಬ ಯೂಸ್ಫುಲ್ ಆಯ್ತು ಸರ್.
ಒಬ್ಬನಿಗೆ ಈ ಕಾಸ್ಟ್ಯೂಮ್ ಅಲ್ಲಿ ತಗೊಂಬ ಅಂತ ಅಂದಾಗ ನಾನು ಹಿಂದೆ ನಾನು ಎಷ್ಟು ಬೇಗ ತರ್ತಿದ್ದೆ, ಇವನು ಎದಕ್ಕೆ ಲೇಟ್ ಆಗ್ತಂದ. ಸೊ ನಾನು ಅವ್ನ ಹ್ಯಾಂಡಲ್ ಮಾಡಿದೆ, ಯಾಕೆ ಲೇಟ್ ಆಯಿತು, ಬೇಗ ಬರ್ಬೋದಾಗಿತ್ತಲ್ಲ. ಸೊ ದೊಡ್ಡ ಬಜೆಟ್ ಚಿತ್ರ ಆಗಿರೋದ್ರಿಂದ ಸೌಲಭ್ಯಗಳಿಗೂ ಏನು ಕೊರತೆ ಇರಲಿಲ್ಲ ಅಂತ? ಇಲ್ಲ ಸರ್, ಏನೇನು ಕೊರತೆ ಇರಲಿಲ್ಲ ಸರ್. ಗಾಡಿ ಸರ್ ಹೇಳ್ಬೇಕಂದ್ರೆ ಒಂದು ವರ್ಡಲ್ಲಿ ಹೇಳ್ಬೇಕಂದ್ರೆ ರಿಷಬ್ ಶೆಟ್ಟಿ ಸರ್ ಹೇಳಿಲ್ಲ ಸರ್, ಬಟ್ ಅವ್ರು ಹೇಳಿದ್ರು ಅಂತ ಅಂದ್ಕೊಂಡೆ ನಾವು ಸಿನಿಮಾ ಮಾಡಿದ್ವಿ. AC ರೂಮ್ ಕೊಟ್ಟಿದ್ರು ಸರ್ ನಮಗೆ ಮಂಗಳೂರಲ್ಲಿ, ಹ್ಯುಮಿಡಿಟಿ ಆಗಿರೋದ್ರಿಂದ AC ರೂಮ್ ಕೊಟ್ಟಿದ್ರು, AC ಆಫೀಸು ಇತ್ತು, ನಾವೆಲ್ಲದ್ರೂ ಗಾಡಿನಲ್ಲಿ ಕೂಡ AC ಇತ್ತು. ಸೊ ನಾವು ಒಂದು ಇಂಡೈರೆಕ್ಟಾಗಿ ಅನ್ಕೊಂಡಿದ್ದೇನೆಂದರೆ, ಬೆವರು ಸುರಿಸಿ ದುಡಿರಿ, ನಿಮಗೆ ಬೆವರು ಬರಲಾರ್ದಂಗೆ ನಾನು ನೋಡ್ಕೊತೀನಿ. ನಮಗಿರೋ ಸೌಲಭ್ಯಗಳು ಆ ಥರ ಎಲ್ಲ ತಲೆನೂ ಕೂಲ್, ಎಲ್ಲ ತಲೆನೂ AC ಇದ್ದು. ಅವರು ನಮಗೆ ಆ ಥರ ಆಫರ್ ಕೊಟ್ಟರು, ನಮಗೆ ಇಲ್ಲಿ ತನಕ ಈ ಥರ ಇಷ್ಟೊಂದು ಸೌಲಭ್ಯಗಳು, ಒಂದು ಕಂಫರ್ಟ್ ಝೋನ್ ಇದ್ದಿಲ್ಲ. ಸೊ ನಾವು ಬೆವರು ಸುರಿಸಿ ದುಡಿಬೇಕು, ಅವ್ರು ಬೆವರು ಬರಲಾರ್ದಂಗೆ ಅವ್ರು ನೋಡ್ಕೊತಾರೆ. ಹೊಂಬಾಳೆ ಸಂಸ್ಥೆ ಆಗಲಿ, ರಿಷಭಣ್ಣ ಆಗಲಿ, ಯಾರೇ ಆಗಲಿ, ಅಷ್ಟು ಚೆನ್ನಾಗಿತ್ತು ಸರ್ ನಮಗೆ. ಎಲ್ಲ ಕೂಡ ಉತ್ತಮವಾದ ಅನುಭವಗಳನ್ನ ಹೇಳಿದ್ರಿ. ಸೊ ಖಂಡಿತ ತಮಗೆ ಮತ್ತಷ್ಟು ಒಂದು ಏನು ಮೈಲೇಜ್ ಸಿಗಲಿ ಈ ಒಂದು ಸಿನಿಮಾದ ಮೂಲಕ ಅಂತಂದೇಳಿ ನಾವು ಹಾರೈಸ್ತೀವಿ. ಅದರ ಜೊತೆಗೆ ಈಗ ಸಿನಿಮಾ ಮುಖ್ಯವಾಗಿ ಆ ಸಿನಿಮಾಗೆ ಮೈಲೇಜ್ ಸಿಗ್ತಾ ಇದೆ ನೋಡಿ. ಈಗ ಆಲ್ರೆಡಿ ಸುಮಾರು ತುಂಬ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ನಿರೀಕ್ಷೆ ಹುಟ್ಟಾಗ್ತಾ ಇದೆ. ಒಂದು ಕಡೆ ರಾಮ್ ಗೋಪಾಲ್ ವರ್ಮಾ ಅಂತವರು ಕೂಡ ಈ ಒಂದು ಚಿತ್ರವನ್ನು ಬಹುಶಃ ಅವರು ಮೆಸೇಜ್ ಸಾರ್ತಾರೆ, ಭಾರತ ದೇಶದ ಒಂದು ನಿರ್ದೇಶಕರುಗಳು, ನಿರ್ಮಾಪಕರುಗಳು ಇಂಥ ಸಿನಿಮಾ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ಹೇಳ್ತಾರೆ. ಮತ್ತೊಂದು ಕಡೆ ಪ್ರತಾಪ್ ಸಿಂಹ ಅವರು ಇಡೀ ಥಿಯೇಟ್ರನ್ನೇ ಬುಕ್ ಮಾಡ್ತಾರೆ. ಇನ್ನೊಂದು ಕಡೆ ದ್ರೌಪದಿ ಮುರ್ಮು ಅವ್ರಿಗೆ ರಾಷ್ಟ್ರಪತಿ ಭವನದಲ್ಲಿ ಈ ಒಂದು ಚಿತ್ರವನ್ನು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಒಟ್ಟಾರೆಯಾಗಿ ದೇಶಾದ್ಯಂತ, ಪ್ರಪಂಚದಾದ್ಯಂತ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಸಿನಿಮಾದ ಕುರಿತಾಗಿ ಎಷ್ಟು ದುಡಿಬೋದು ಅಂತ ನಿರೀಕ್ಷೆ ಇದೆ ಸರ್? ಅಂಕಿಅಂಶಗಳಿಗೆ ಹೇಳೋಕ್ಕಾಗಲ್ಲ ಸರ್, ಬಟ್ ನಾವು ಫಸ್ಟಿಂದನೂ ನಾವು ಅದರಲ್ಲಿ ಕೆಲಸ ಮಾಡಿರೋದ್ರಿಂದ ಎಲ್ಲರೂ ಹೇಳೋದ ರೀತಿಯೇ ನಾವು ಕೂಡ ಸರ್, ಎಷ್ಟು ದುಡಿದು ನಿರ್ಮಾಪಕರು ತುಂಬುತ್ತೋ, ಜೇಬ್ ತುಂಬುತ್ತೋ, ನಮ್ಮ ಇಂಡಸ್ಟ್ರಿ ಅಷ್ಟು ಚೆನ್ನಾಗಾಗುತ್ತೆ. ಅವ್ರ ಕಡೆಯಿಂದ ಇನ್ನೂ ಈ ಥರ ಚಿತ್ರಗಳು 10 ಮಾಡೋಕ್ಕೆ ಅವ್ರಿಗೂ ಇದಾಗುತ್ತೆ. ಸೊ ಆಬ್ವಿಯಸ್ಲಿ ಎಲ್ಲರೂ ಹೇಳ್ದಂಗೆ ಇದು 2,000 ಕೋಟಿ ಹೊಡಿಬೇಕು, ನಮ್ಮ ಚಿತ್ರರಂಗ ಇನ್ನೂ ಬೆಳಿಬೇಕು. ಅವ್ರಿವ್ರ ಬಾಯಲ್ಲಿ ಕನ್ನಡ ಚಿತ್ರರಂಗ ಅಂದ್ಕೊಳ್ಳೇ ಫಸ್ಟು KGF 1, KGF 2 ಇದು ಬಿಟ್ಟರೆ ನೀವು ಹೇಳ್ಕೊಳಕ್ಕೆ ಇನ್ಯಾವುದೂ ಇಲ್ಲ ಅನ್ನೋ ಥರದ ಟೈಮಲ್ಲಿ ನಮಗೆ ಸೂಫ್ರಮ್ಸು ಆಗಲಿ, ಕಾಂತಾರ 1 ಆಗಲಿ, ಕಾಂತಾರ ಇವಾಗ ಚಾಪ್ಟರ್ 1 ದಿ ಲೆಜೆಂಡ್ ಆಗಲಿ ಎಲ್ಲ ಬರ್ತಾ ಇದ್ದಾವೆ ಸರ್. ನಾವು ಏನಂತ ತೋರಿಸ್ಕೊಡ್ತೀವಿ. ಅದೇ ಇಂಡೈರೆಕ್ಟಾಗಿ ಹೇಳ್ಬೇಕಂತಂದರೆ, ಮಾಡಿದರೆ ನಾವು ಸಣ್ಣ ಪುಟ್ಟ ಮಾಡೋದಿಲ್ಲ, ಹೊಡೆದ್ರೆ ನಾವು ಶಿಖರನ್ನೇ ಹೊಡಿತೀವಿ ಅನ್ನೋ ರೀತಿ ನಾವು ಬೇರೆ ಚಿತ್ರರಂಗಕ್ಕಾಗಲಿ ನಮ್ಮ ಕರ್ನಾಟಕದ ಕನ್ನಡ ಸಿನಿಮಾನ ನಾವು ವೈಭವೀಕರಿಸಿ ನಾವು ತೋರಿಸ್ಬೇಕು ಸರ್ ನಮ್ಮ ಸ್ಯಾಂಡಲ್ವುಡ್ನ. ಓಕೆ, ಅಷ್ಟಾಯಿತು. ಈಗ ಪೈರಸಿ ಅಂತಂದೇಳಿ, ಈಗ ಸಣ್ಣ ಚಿತ್ರಗಳಿಂದ ಹಿಡಿದು ದೊಡ್ಡ ಚಿತ್ರಗಳ ತನಕ ಪೈರಸಿ ಬಗ್ಗೆ ತುಂಬ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಎಲ್ಲರೂ ಕೂಡ ಅದನ್ನ ಅನುಭವಿಸ್ತಾ ಇದ್ದಾರೆ. ಈ ಸಿನಿಮಾಕ್ಕೆ ಏನು ಪೈರಸಿ ಬಂದಿಲ್ವಾ, ಅಥವಾ ಬಂದಿದ್ದರೆ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಇದನ್ನು ಅಂತ? ಸರ್, ಅದು ಹೊಂಬಾಳೆ ಫಿಲ್ಮ್ಸ್ದು ಸಪ್ರೇಟ್ ಒಂದು ಟೀಮೇ ಇದೆ ಸರ್. ಅದೇ ಇದಕ್ಕಿಂತ ಮುಂಚೆ ಹೇಳ್ದಂಗೆ ಇದೊಂದು ಸಂಸ್ಥೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಅಚ್ಚುಕಟ್ಟಾಗಿ ಅದು ಆಯಾ ಡಿಪಾರ್ಟ್ಮೆಂಟು ಅವರವರೇ. ಈಗ ಚಿಕ್ಕ ಸಿನಿಮಾ ಅಂದ್ಕೊಳ್ಳೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ನೋಡ್ಕೋಬೇಕಾಗ್ತಿತ್ತು. ಅಲ್ಲಿ ರಿಲೀಸ್ ಇದೆ ಸರ್, ಪೋಸ್ಟ್ರು ಎಷ್ಟು ಹಚ್ಚಿದ್ದಾರೆ ಅಂತ ಕೂಡ ಎನಿಸಿದ್ದು ಇದೆ ಸರ್. ನಾನು ಇದು ಪ್ರೀವಿಯಸ್ ಮೂವಿನಲ್ಲಿ ಮಾಡಿದಾಗ ಪ್ರೊಡ್ಯೂಸರ್ ಫೋನ್ ಮಾಡಿಬಿಟ್ಟು ಬೈಕಿಗೆ ಪೆಟ್ರೋಲ್ ದುಡ್ಡು ಅವತ್ತಿಂದು ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಕೊಟ್ಟು ಈ ಏರಿಯಾದಲ್ಲಿ ಪೋಸ್ಟ್ ಕರೆಕ್ಟಾಗಿ ಅಂಟಿಸಿದಾರಿಲ್ಲ ಅಂತ ಚೆಕ್ ಮಾಡ್ಕೊಂಡು ಅಂತ ಕಳಿಸ್ತಿದ್ರು ಸರ್. ಸೊ ನಾರ್ಮಲ್ ಸಿನಿಮಾದಲ್ಲಿ ಈ ಥರ ಇರುತ್ತೆ, ಬಟ್ ಇಂಥ ದೊಡ್ಡ ಸಂಸ್ಥೆಯಲ್ಲಿ ಅದರದೇ ಆದ ಒಂದು ಟೆಕ್ನಿಕಲ್ ಟೀಮ್ ಇದೆ ಸರ್. ಎಲ್ಲೆಲ್ಲಿ ಅಪ್ಲೋಡ್ ಆಗ್ತಾ ಇದೆ, ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಿದೆ ಅದನ್ನು ನೋಡ್ಕೊಂಡ್ರೆ ಒಬ್ಬರು ಇಮಿಡಿಯೇಟ್ಲಿ ಅದನ್ನು ಡಿಲೀಟ್ ಮಾಡ್ಕೊಳಕ್ಕೆ ಒಂದು ಟೀಮ್ ಇದೆ ಸರ್. ಅದೊಂದು ಎಷ್ಟು ಮಾಡಿದ್ರೂ ಅದು ನಡೀತಾನೆ ಇರುತ್ತೆ ಸರ್. ಬಟ್ ತುಂಬ ಚೆನ್ನಾಗಿ ತೆಗಿಸ್ತಾ ಇದೀವಿ ಸರ್, ಎಲ್ಲ ಕಂಪ್ಲೀಟ್ ಆಗಿ ಪೈರಸಿಗಂತೂ ಕಡಿವಾಣ ಆಗ್ತಾ ಇದೀವಿ ಸರ್. ಎಸ್. ಸೊ ಈಗ ಮತ್ತೊಂದು ವಿಚಾರ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹುತೇಕ ಜನಾಭಿಪ್ರಾಯ ಕೂಡ ಅದು ಬರ್ತಾ ಇದೆ. ಏನಂತ ಹೇಳಿದ್ರೆ, ಈ ಹಿಂದೆ ಒಂದು ಕಾಂತಾರ ಚಿತ್ರ ಬಂದಾಗ ಸಪ್ತಮಿ ಗೌಡ ಅವರು, ಕಿಶೋರ್ ಅವರು ತುಂಬ ಪಾತ್ರಗಳಲ್ಲಿ ಸಾಕಷ್ಟು ಹೆಸರು ಮಾಡಿದರು. ಅವರ ಒಂದು ಪಾತ್ರಗಳು ಹಾಗೆ ನೆನಪಿನಲ್ಲಿ ಇದೆ ಕೂಡ. ಸೊ ಯಾಕೆ ಈ ಚಿತ್ರದಲ್ಲಿ ಉದ್ದೇಶಪೂರ್ವಕವಾಗಿ ಸಪ್ತಮಿ ಗೌಡ್ರನ್ನ ಮತ್ತು ಕಿಶೋರ್ ಅವ್ರನ್ನ ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಯ್ತಾ ಅಂತ ಒಂದು ಪ್ರಶ್ನೆ ಇದೆ. ಹಾಗೇನಿಲ್ಲ ಸರ್, ಲೈಕ್ ಇದಕ್ಕಿಂತ ಮುಂಚೆ ಇರೋದು ಈಗಿನ ಕಾಲಘಟ್ಟದ್ದು ಕಾಂತಾರ. ಈಗ ನಾವು ಕಾಂತಾರ ಚಾಪ್ಟರ್ 1 ದಿ ಲೆಜೆಂಡ್ ಬಂದುಬಿಟ್ಟು ಕದಂಬರು ಬನವಾಸಿನ ಆಳ್ತಿರೋ ಟೈಮ್ ಪೀರಿಯಡ್ನಲ್ಲಿ ಇರೋದ್ರಿಂದ ಸೊ ಎಲ್ಲ ಹೊಸ ಮುಖಗಳು ಬೇಕು, ಹೊಸ ಕ್ಯಾರೆಕ್ಟರ್ಗಳೇ ಬೇಕು ಅಂತೇಳಿ ಸೊ ಚೂಸ್ ಮಾಡಿ 2 ಇಯರ್ಸ್ ಕಮಿಟ್ಮೆಂಟ್ ಕೊಟ್ಟಿರೋ ಪ್ರತಿಯೊಬ್ಬರನ್ನು ನಾವು ತಗೊಂಡು ಮಾಡಿರೋದು ಸರ್. ಅಂದರೆ ಇವ್ರನ್ನ ತಗೋಬಾರ್ದು ಅಂತಲ್ಲ, ಅವ್ರಿಗೆ ಆ ಪಾತ್ರ ಸಿಕ್ಕಿಲ್ಲ ಅಷ್ಟೇ. ಫೈನಲ್ ಜಡ್ಜ್ಮೆಂಟ್ ಬಂದು ರೈಟರ್ಸು, ಡೈರೆಕ್ಟರ್ಸು, ಟೀಮ್ ವರ್ಕು ಅವ್ರದ್ದು
ಅವರು ಯಾವ ಥರ ಬೇಕು ಅಂತೇಳಿ ಅವರೇ ಫೈನಲ್ ಆಗಿ ಮಾಡ್ಕೊಂಡ್ರು ಸರ್. ಸೊ ಈಗ ಒಂದು ಪ್ರಮುಖ ಘಟ್ಟ ಇದು ಬಹುತೇಕ ಎಲ್ಲರಿಗೆ ಒಂದು ಕುತೂಹಲವಾಗಿ ಉಳಿದಿರುತ್ತೆ. ಏನಂತ ಹೇಳಿದ್ರೆ ರಿಷಬ್ ಶೆಟ್ಟರು ಅವರು ಒಂದು ಕಡೆಗೆ ಈಗ ಇದೇ ಚಿತ್ರದಲ್ಲಿ ಇದ್ರ ಬಗ್ಗೆ ಮಾತ್ರ ಮಾತಾಡೋದಾದರೆ ಈ ಕಾಂತಾರ ಒಂದು ಚಿತ್ರದಲ್ಲಿ ಅವರು ಒಂದು ಕಡೆ ಡೈರೆಕ್ಷನ್ನ ತಾವೇ ಮಾಡ್ತಾರೆ, ಮತ್ತೊಂದು ಕಡೆ ನಟರಾಗಿ ಅವರೇ ಒಂದು ಅದರಲ್ಲೂ ಕೂಡ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಾರೆ, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಟೀಮ್ನ ತಾವು ನಿಭಾಯಿಸ್ಬೇಕಾಗಿರುತ್ತೆ. ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಲಸಗಳನ್ನು ಅಷ್ಟೊಂದು ಅಚ್ಚುಕಟ್ಟಾಗಿ ನಿಭಾಯಿಸಿ ತೆಗೆಸೋದು ಅಂತ ಹೇಳಿದ್ರೆ ಬಹುಶಃ ದೂರದಿಂದ ನೋಡೋ ನಮ್ಮಂಥವ್ರಿಗೆಲ್ಲ ಅದು ಹೇಗೆ ಸಾಧ್ಯ ಅಂತ, ಯಾಕಂದರೆ ತಾವು ಹತ್ರದಿಂದ ನೋಡಿದರೆ. ಸೊ ಅದ್ರ ಬಗ್ಗೆ ಅವ್ರ ಅನುಭವಗಳು ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ. ಸರ್ ನಾ ಸ್ಪೀಚ್ಲೆಸ್ ಸರ್. ಅವ್ರ ಎನರ್ಜಿನ ಬೀಟ್ ಮಾಡ್ಬೇಕಂದ್ರೆ ನಾವು ಇನ್ನೂ ಭಾಳ ಕಸರತ್ತು ಮಾಡ್ಬೇಕು ಸರ್. ಅವರ ಒಂದು ಐಡಿಯಾಲಜಿ, ಅವ್ರ ಪಾಯಿಂಟು, ಅವ್ರ ಕಮಿಟ್ಮೆಂಟು. ಸರ್ ಎರ್ಲಿ ಮಾರ್ನಿಂಗು 5 ಗಂಟೆ ಶಾರ್ಟ್ ಇರುತ್ತೆ ಸರ್. 5 ಗಂಟೆಗೆ ಶಾರ್ಟ್ ಬಿಡಬೇಕು ಅಂದರೆ 3 ಗಂಟೆ 4 ಗಂಟೆಗೆ ಬಂದಿರ್ತಾರೆ ಸರ್. ಅವರಲ್ಲಿ ಟೋಟಲ್ ಟೀಮೆಲ್ಲ ಬಂದಿರ್ತೀವಿ, ಬಟ್ ಅವರು 3 ಗಂಟೆ 4 ಗಂಟೆಗೆ ಬಂದು ಎರ್ಲಿ ಮಾರ್ನಿಂಗು 5 ಗಂಟೆಗೆ ಶಾರ್ಟ್ ಕೊಡ್ತಿದ್ವಿ ಸರ್. ಮತ್ತು ಈವ್ನಿಂಗ್ ಕರೆಕ್ಟ್ 6 ಗಂಟೆ ಪ್ಯಾಕಪ್ ಆದ್ಕೊಳ್ಳೆ ಸೀದಾ ಮನೆಗೆ ಹೋಗ್ತಿದ್ದಿಲ್ಲ ಸರ್. ಅವರು ಜಿಮ್ಮಿಗೆ ಹೋಗ್ತಾಯಿದ್ರು. ಬಿಕಾಸ್ ಆಫ್ ಅಲ್ಲಿ ತಕ್ಕ ಡೈರೆಕ್ಷನ್ನು ನಟನೆ ಮಾಡಿಕೊಂಡು ನೆಕ್ಸ್ಟ್ 6 ಗಂಟೆಗೆ ಜಿಮ್ಮಿಗೆ ಹೋಗ್ತಾಯಿದ್ರು. ಜಿಮ್ ಮುಗಿಸ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಅಲ್ಲಿ ಡಿಸ್ಕಷನ್ಗೆ ಬರ್ತಿದ್ರು ಸರ್. ನಾಳೆ ನಡೆಯಕತ್ತಿರೋ ಸೀನ್ಗಳಿಗೆ ಕುಂತು ಡಿಸ್ಕಷನ್ ಕೂತ್ಕೊಂಡು ಅದು ಎಷ್ಟು ನಿದ್ದೆ ಮಾಡ್ತಾಯಿದ್ರು ಏನು ಕತೆನೋ. 2 ವರ್ಷ ಅವರು ತಪಸ್ವಿ ಥರ ಅವ್ರು ಮಾಡ್ತಾಯಿದ್ರು. ಅವ್ರ ಜೊತೆಗೂ ನಾವು ಒಂದು ಜಸ್ಟ್ ಒಂದು ಸಪೋರ್ಟ್, ಒಂದು ಸಣ್ಣ ಅಳಿಲಿ ಸೇವೆ ಅನ್ಕೋಬೇಕು ಸರ್. ರಿಷಬ್ ಸರ್ ಜೊತೆಗೆ ಯಾರ್ಯಾರು ಕಾಂಟ್ರಿಬ್ಯೂಷನ್ ಮಾಡಿದಾರೋ ಈ ನಮ್ಮದು ಒಂದು ಟೀಮು, ನಾವು ಡೈರೆಕ್ಷನ್ ಟೀಮ್ ಆಗಲಿ ಬೇರೆ ಇನ್ನೊಬ್ಬರಲ್ಲಿ ಕಾಂತಾರ ಸಿನಿಮಾದಲ್ಲಿ ಯಾರಾದರೂ ಒಬ್ಬರು ನಾವು ಕೆಲಸ ಮಾಡಿ ಅಂತ ಹೇಳ್ಕೊಂಡ್ರೆ ಒಂದು ಸಣ್ಣ ಅಳಿಲು ಸೇವೆ ನಾವು ಕಾಂತಾರಕ್ಕೆ ನಾವು ನಮ್ಮ ಕೈದಾದ ಒಂದು ಅಳಿಲು ಸೇವೆ ಅಂತ ನಾವು ಈಗಲೂ ಅನ್ಕೋತಿದ್ವಿ. ಅವ್ರ ಎನರ್ಜಿನ ಬಿಟ್ ಮಾಡೋಕ್ಕೆ ಆಗೋದಿಲ್ಲ ಸರ್, ಅಷ್ಟು ಸೂಪರಾಗಿ ಮಾಡ್ತಾಯಿದ್ರು. ಆಮೇಲೆ ನೀವು ಅಂದ್ರಲ್ಲ ಡೈರೆಕ್ಷನ್ನು ವಿತ್ ಆ್ಯಕ್ಟಿಂಗು ಮಾಡ್ತಾ ಇರೋದು, ಅವರಿಗೆ ಸಪೋರ್ಟಾಗಿ ಅರವಿಂದ್ ಕಶ್ಯಪ್ ಸರ್ DOP ಸರ್ ಇದ್ದರು. ಅವರು ಕಾಂತಾರದಿಂದನೂ ಅವ್ರ ಜೊತೆಗೆ ಟ್ರಾವೆಲ್ ಇದ್ದಾರೆ. ಅರವಿಂದ್ ಕಶ್ಯಪ್ ಸರ್ ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ರೈಟರ್ಸ್ ಇಬ್ಬರಿದ್ದರು, ಅನಿಲ್ ಅಣ್ಣ, ಶನಿಲ್ ಗುರು ಅಣ್ಣ ಅಂತೇಳಿ ಅವರು ಕೂಡ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಡೈರೆಕ್ಟ್ರು ಅಂತ ಒಬ್ಬರಿದ್ದರು, ಶ್ರೀಕಾಂತ್ ಪುಪಾಲ ಅಂತೇಳಿ ಹೈದ್ರಾಬಾದ್ನವರು, ಅವರು ಸಪೋರ್ಟ್ ಆಯ್ತಾಯಿತ್ತು. ಸೊ ಸರ್ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಇವರಿಷ್ಟು ಜನದಲ್ಲಿ ಯಾರೋ ಒಬ್ಬರು ಆ್ಯಕ್ಷನ್ ಕಟ್ ಹೇಳೋರು ಮುಂದೆ ನಡೀತಾ ಇತ್ತು ಸರ್. ಈ ಥರ ಇರ್ತಾಯಿತ್ತು ಸರ್. ಓಕೆ. ಸೊ ಈಗ ತಾವು ಹೇಳಿದ್ರಿ ಇದು ಒಂದು 2 ವರ್ಷಗಳ ಒಂದು ತಪಸ್ಸು ಥರ ಒಂದು ಕೆಲಸ ಮಾಡಿದರು ಅಂತ. ಸೊ ಇದೇ ಒಂದು ತಪಸ್ಸು ಮುಂದುವರಿತೆ ಅಂತೇಳಿ ಎಲ್ಲ ಮಾತಾಡ್ತಾ ಇದ್ದಾರೆ. ಅಂದರೆ ಈಗ ಕಾಂತಾರ ಆಯಿತು, ಕಾಂತಾರ 1 ಆಯಿತು, ಕಾಂತಾರ 2 ಬರ್ತಾ ಇದೆ ಅಂತಂದೇಳಿ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಮತ್ತೆ ಅವಕಾಶ ಸಿಕ್ಕರೆ ತಾವು ಸೇಮ್ ತಂಡದಲ್ಲಿ ಮುಂದುವರಲಿಕ್ಕೆ ಬಯಸ್ತೀರಾ? ಹೇಗಿದೆ ಪ್ಲ್ಯಾನು? ಆಬ್ವಿಯಸ್ಲಿ ಸರ್, ಕರೆದ್ರೆ ಪಕ್ಕ ಹೋಗ್ತೀನಿ. ಅಷ್ಟು ಅಂದರೆ ಲೇಟ್ ಆಗುತ್ತೆ ಸರ್. ಸರ್ದು ಕಮಿಟ್ಮೆಂಟ್ಸ್ ಇನ್ನು ಬೇರೆ ಬೇರೆ ಸಿನಿಮಾಗಳಿದೆ. ಸೊ ಕಾಂತಾರ ಚಾಪ್ಟರ್ 2 ಇನ್ನೂ ಒಂದು ಸ್ವಲ್ಪ ಲೇಟ್ ಇದೆ. ಅಷ್ಟರೊಳಗೆ ನಮ್ದೇನಾದರೂ ಬೆಳವಣಿಗೆಗಳು ಆದರೆ ಆ ಸಿಚುವೇಷನಲ್ಲಿ ಸರ್ ಕರೆದು ಇಲ್ಲ ಬನ್ನಿ ಮಾಡೋಣ ಅಂತಂದರೆ ಮತ್ತೆ ಕಾಂತಾರ ಕರ್ಸ್ಕೊಳ್ಳುತ್ತೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಂತಾರನೇ ಮಾಡಿಸುತ್ತೆ ಸರ್. ಯಾರ್ಯಾರು ಬೇಕು ಅಂತೇಳಿ ಕಾಂತಾರನೇ ಕರ್ಸ್ಕೊಳ್ಳುತ್ತೆ. ಈಗ ನನಗೆ ಬಳ್ಳಾರಿ ಜಿಲ್ಲೆ ಸಂಡೂರಿಂದ ನಾನು ಯಾವತ್ತೂ ಮುಗತಾ ಪರಿಚಯ ಇಲ್ಲ. ಆ ಟೀಮ್ನಲ್ಲಿ ಯಾರಿಗೂ ನನ್ನ ಪರಿಚಯ ಇಲ್ಲ ಅಂದರೆ ಕೂಡ ನನ್ನ ಮಂಗಳೂರು ತಗೊಂಡು ಕರ್ಕೊಂಡೋಗಿ ಕುಂದಾಪುರದಲ್ಲಿ 2 ವರ್ಷ ಕುಂದಿರಿಸಿ ಕೆಲಸ ಮಾಡಿಸಿ. ನೀವು ನಂಬ್ತೀರಾ ಇದು ದೈವೇಚ್ಛೆ ಆಗಿತ್ತು? ಎಲ್ಲವೂ ಕೂಡ ದೈವೇಚ್ಛೆತೆ ನಡೀತಿದೆ ಸರ್. 100% ದೈವದ ಪ್ರಕಾರ ಇಡೀ ಚಿತ್ರವನ್ನ ದೈವದ ಪ್ರಕಾರ ನೋಡ್ತಾ ಇದ್ದಾರೆ. ನೀವು ಇದೆಲ್ಲವೂ ಕೂಡ ದೈವೇಚ್ಛೆ ಆಗಿತ್ತು ಅಂತ ನಂಬ್ತೀರಾ? ಸರ್ 100% ನಂಬ್ತೀನಿ ಸರ್. ಅದಕ್ಕೊಂದು ಉದಾಹರಣೆ ನಿಮಗೂ ಬೇರೆ ಬಾಯಿಂದ ಕೇಳ್ಕೊಂಡಿರ್ಬೋದು ಸರ್. ಉಪೇಂದ್ರ ಅವರು ಕುಂದಾಪುರದವರು, ಐಶ್ವರ್ಯ ಅವರು ಕುಂದಾಪುರದವರು, ಕಾಶಿನಾಥ್ ಅವರು ಕುಂದಾಪುರದವರು, ನಮ್ಮ ಇವಾಗ ರಿಷಬ್ ಶೆಟ್ಟಿ ಸರ್ ಕುಂದಾಪುರದವರು, ರಾಜ್ವೀರ್ ಶೆಟ್ಟಿ ಸರ್ ಕುಂದಾಪುರದವರು. ನಮಗೆ ನಾರ್ಮಲ್ ಟೈಮ್ನಲ್ಲಿ ಡಿಸ್ಕಸ್ ಮಾಡ್ಬೇಕಾದ್ರೆ ಎಸ್ಪೆಷಲಿ ಎಲ್ಲರ ಬಗ್ಗೆ ಎಲ್ಲ ಉಪೇಂದ್ರ ಸರ್ ಅಂದರೆ ನಮಗೆ ಅವರೇ ಒಂಥರ ದೇವರಿದ್ದಂಗೆ ಅಲ್ವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ. ಉಪೇಂದ್ರ ಸರ್ ಕುಂದಾಪುರ ಅಂದರೆ ಕಾಶಿನಾಥ್ ಅವರು ಉಪೇಂದ್ರ ಅವರು ಕುಂದಾಪುರದಿಂದ ಆ ಭಾಗದಿಂದ ಬಂದಾರಂದರೆ ಸುಮ್ಮನೆ ವೆಕೇಷನ್ಗಾಗಲಿ ಒಂದು 6 ತಿಂಗಳು ಕುಂದಾಪುರದಾಗ ಇದ್ದು ಬರ್ಬೇಕಲ್ಲ ಅಂತೇಳಿ ಮಾತಾಡ್ಕೊತಿರ್ತಿದ್ವಿ ಸರ್ ನಾವೆಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನಮ್ಗೆ ಅದೊಂದು ಇತ್ತು ಕುಂದಾಪುರ ಅಂತ ಅಂದರೆ ಆ ಒಂದು ವಾತಾವರಣದಾಗ ಒಂದು 6 ತಿಂಗಳು ಇರಬೇಕು ಅಂತಂದು. ಅದು ಯಾವ ದೇವರು ತಥಾಸ್ತು ಅಂದರೋ 2 ವರ್ಷ ಕುಂದಾಪುರದಲ್ಲಿ ಲೋಕಲ್ ಆಗಿ ಬಂದ್ಬಿಟ್ಟು ಸರ್. ಈಗ ರಿಷಬ್ ಶೆಟ್ಟಿ ಅದು ಇದು ಅಂತ ಹೇಳಿದಾಗ ನೆನಪಾಯಿತು. ಸಾಮಾನ್ಯವಾಗಿ ಈ ಶೆಟ್ರ್ ಗ್ಯಾಂಗು ಅಂತ ಒಂದು ಕರಿತಾ ಇರ್ತಾರೆ, ಹಾಗೆ ಸಾಮಾನ್ಯವಾಗಿ ಜೋಕ್ ಮಾಡ್ತಾ ಇರ್ತಾರೆ. ಸೊ ಅವ್ರದ್ದೇ ಒಂದು ಗ್ಯಾಂಗ್ ಇದೆ, ಸೊ ಅವರೇ ಒಂದು ಟೀಮ್ ಇದೆ. ಬಹುತೇಕ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೋ ಇಲ್ಲೋ ಅವ್ರದ್ದೇ ಒಂದು ಥೀಮಲ್ಲಿ ಕೆಲಸ ಮಾಡ್ತಾರೆ ಅಂತ. ಸೊ ಈ ಒಂದು ಪಾರ್ಶಿಯಾಲಿಟಿ ಆ ತಂಡದಿಂದ ನಿಮ್ಗೇನಾದರೂ ಕಾಣಿಸ್ತಾ? ಯಾಕೆಂದರೆ ತಾವು ಬಳ್ಳಾರಿ ಭಾಗದವರು, ಜೊತೆಗೆ ಅವರು ಮಂಗಳೂರು ಭಾಗದವರು. ಸೊ ಇದು ಏನಾದರೂ ತಮಗೆ ಡಿಫ್ರೆನ್ಸಿಯೇಷನ್ ಅನ್ನಿಸ್ತಾ ಅಂತ? ಖಂಡಿತ ಇಲ್ಲ ಸರ್. ನಾನು ಈ 2 ವರ್ಷ ಅಲ್ಲಿದ್ದು ಅವ್ರ ಜೊತೆ ಆಗಿರೋ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ.
ಕೆಲಸ ಬರುತ್ತಾ ನೀನು ಟೀಮ್ನಲ್ಲಿ ಇರ್ತಿ, ಕೆಲಸ ಬರಲ್ಲ ನೀನು ಟೀಮ್ನಲ್ಲ, ಅವರು ಸುತ್ತಮುತ್ತ ಎಲ್ಲಿ ಸುಳಿಯೋಕ್ಕೆ ಬಿಡೋ ಚಾನ್ಸ್ ಇಲ್ಲ ಸರ್. ಅವ್ರಿಗೆ ಕೆಲಸಗಾರ ಕೆಲಸನೇ ವೆರಿ ಇಂಪಾರ್ಟೆಂಟ್. ನೀನು ಸಿನಿಮಾಗೋಸ್ಕರ ನೀನು ಸಿನಿಮಾಗೆ ಯೂಸ್ ಆಗ್ತೀಯಾ, ಅವ್ರು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ, ಎಷ್ಟು ಮಟ್ಟಕ್ಕೆ ಬೇಕಾದ್ರೆ ನಿಂದಿರ್ತಾರೆ. ನಿಮ್ಗೆ ಸಿನಿಮಾಗೆ ಯೂಸ್ ಇಲ್ವಾ, ನಿಮ್ಮ ಅಸಲು ತಿರುಗಿ ಕೂಡ ನೋಡೋದಿಲ್ಲ. ಅದು ಅನ್ಫಾರ್ಚುನೇಟ್ ಆಗಿದೆ ಸರ್. ಅವ್ರಿಗೆ ಯಾರ್ಯಾರು ಕೆಲಸಗಾರರು ಸಿಗ್ತಾರೆ ಅವರೆಲ್ಲ ಅದೇ ಭಾಗದವ್ರು ಆಗಿರೋದ್ರಿಂದ ಅವ್ರಿಗೆಲ್ಲರಿಗೂ ಅದೇ ಥರ ಅಂತಿದ್ದಾರೆ. ನಾವು ಹಾಸನ ಕಡೆಯಿಂದ ಇದ್ದರು, ಬೆಂಗಳೂರು ಕಡೆಯಿಂದ ಇದ್ದರು, ಕೋಲಾರ ಕಡೆಯಿಂದ ಇದ್ದರು, ಚೆನ್ನೈ ಕಡೆಯಿಂದ, ಕೇರಳದಿಂದ ಇಬ್ಬರಿದ್ದರು. ಟೋಟಲ್ 18 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲ ಭಾಗದ ಕಡೆ ಇದ್ದರು. ನಾವು ಉತ್ತರ ಕರ್ನಾಟಕದಿಂದ ನಾನು ಇದ್ದೆ. ಅವರು ನಮಗೆ ಇಂಟರ್ವ್ಯೂ ತಗೋಬೇಕಾದ್ರೆ ಕೂಡ ಯಾವ ಊರು ಏನು ಅಂತ ಕೇಳಿಲ್ಲ ಸರ್. ಅನುಭವ ಎಷ್ಟಿದೆ, ನಮಗೆ ಕಮಿಟ್ಮೆಂಟ್ ಕೊಡೋಕ್ಕಾಗುತ್ತಾ 2 ಇಯರ್ಸ್, ನಿನ್ನ ಅನುಭವ ಎಷ್ಟಿದೆ, 2 ಇಯರ್ಸ್ ಕಮಿಟ್ಮೆಂಟ್ ಕೊಡಬೇಕು, ನೀನು ಕೆಲಸ ಮಾಡಬೇಕು. ಬೈ ಮಿಸ್ಟೇಕ್ ಫಸ್ಟ್ ಶೆಡ್ಯೂಲಲ್ಲ ಒಂದು 10 ದಿನ ನಿನ್ನ ಕೆಲಸ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ಮುಲಾಜಿಲ್ದಂಗೆ ಹೇಳ್ತೀನಿ ಹೋಗಿಬಿಡ್ಬೇಕು ಅಂತಂದ್ರೆ ಓಕೆ ಸರ್ ಫೈನ್ ಅಂತೇಳಿ ನಾವು ಜಾಯ್ನ್ ಆದ್ವಿ. ಸೊ ಆಬ್ವಿಯಸ್ಲಿ ನಮ್ಮ ಕೆಲಸ ಮಾತಾಡಿದೆ. ಸೊ ಇತ್ತೀಚೆಗೆ ಮೊನ್ನೆವರೆಗೂ ಕೂಡ ರಿಷಬ್ ಶೆಟ್ಟರು ಮತ್ತು ರಕ್ಷಿತ್ ಶೆಟ್ಟಿ ಅವರು ತುಂಬ ಆತ್ಮೀಯವಾದ ಒಂದು ಗೆಳೆತನದವರು ಅಂತೇಳಿ. ಸೊ ಅವರು ಇವ್ರಿಗೆ ವಿಶ್ ಮಾಡಿಲ್ಲ, ಸೊ ಇವ್ರ ಸಂಬಂಧ ಹೇಗಿದೆ ಅಂತೆಲ್ಲ ಒಂದು ಇದೆ. ತಾವು ಒಂದು ಸಿನಿಮಾ ಮಾಡುವಾಗ ಅವ್ರೇನಾದರೂ ಸೆಟ್ಟಿಗೆ ಬರ್ತಾ ಇದ್ರೆ ಯಾವಾಗಾದರೂ? ಇಲ್ಲ ಸರ್, ಸೆಟ್ಟಿಗೆ ಬರೋದಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಮಗಿರೋ ಶೆಡ್ಯೂಲು, ನಮ್ಮ ಪ್ಲಾನಿಂಗು, ನಮ್ಮ ವರ್ಕದಲ್ಲಿ ರಿಷಬ್ ಸರ್ ಮನೆಗೆ ಕೂಡ ಹೋಗಿಲ್ಲ ಸರ್. ಅವ್ರು ಸ್ವಂತ ಅವ್ರ ತಂದೆ ತಾಯಿ ನೋಡೋಕೆ ಕೂಡ ಹೋಗಿಲ್ಲ. ಕುಂದಾಪುರನೇ ನಮ್ಮ ಸೆಟ್ಟು, ನಮ್ಮ ಇದ್ರದಲ್ಲೇ ನಮ್ಮ ಜೀವನ ಕಳೆದೋಗ್ಬಿಟ್ವಿ. ಆ 2 ಇಯರ್ಸು ನಾವು ವರ್ಕ್ ಮಾಡಿರೋದ್ರಲ್ಲಿ ಯಾರು ಬರ್ತಿದ್ದಾರೆ ಯಾರು ಹೋಗ್ತಿದ್ದಾರೆ ಅದು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಈಗ ನೀವು ಹೇಳ್ತಾ ಇರೋದು ನೋಡಿದರೆ ಬಹುಶಃ ಅವ್ರು ಕೂಡ ಅವ್ರದ್ದೇ ಆದಂಥ ಒಂದು ಚೌಕಟ್ಟಲ್ಲಿ ಅವರು ಬ್ಯುಸಿ ಇದ್ರೇನೋ ಅಂತ ನನಗೂ ಅನಿಸ್ತಿದೆ. ರಕ್ಷಿತ್ ಶೆಟ್ಟಿ ಸರ್ ಅವ್ರದ್ದೇ ಆದ ಒಂದು ದೊಡ್ಡ ಪ್ರಾಜೆಕ್ಟ್, ಲಾಸ್ಟ್ ಟೈಮ್ ಏನೋ ಹೇಳ್ದಂಗಿತ್ತು, ದೊಡ್ಡ ಪ್ರಾಜೆಕ್ಟ್ ಮಾಡ್ತಾಯಿದ್ರೆ ಅಂತೇಳಿ. ರಾಜ್ಬೀರ್ ಶೆಟ್ಟಿ ಸರ್ ಕೂಡ ಸೂಫ್ರಮ್ ಸೋನಲ್ಲಿ ಬ್ಯುಸಿ ಇದ್ದರು. ನಮ್ಮ ಶೂಟಿಂಗ್ ನಡ್ಬೇಕಾದ್ರೆ ಅವರು ಬ್ಯುಸಿ ಇದ್ದರು. ಅದಕ್ಕಿಂತ ಮುಖ್ಯವಾಗಿ ನಾವು ನೆಕ್ಸ್ಟ್ ಲೆವೆಲ್ ಬ್ಯುಸಿ ಇದ್ದೀವಿ ಸರ್. ಮೋಸ್ಟ್ಲಿ ಫೋನಲ್ಲಿ ಮಾತಾಡ್ಕೊಂಡಿರ್ತಾರೆ, ಬಟ್ ಹೊರಗಡೆ ಪ್ರಪಂಚಕ್ಕೆ ಅವ್ರು ಮಾತಾಡ್ಸಿಲ್ಲ ಅನ್ನೋದೊಂದು ಇದಿದೆ. ಬಟ್ ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ನಮ್ಮ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿದೆ ನಮಗೆ ಗೊತ್ತಿರೋ ಮಟ್ಟಿಗೆ. ಓಕೆ, ತಮ್ಮದು ಇಲ್ಲಿವರೆಗೆ ಒಂದು ಹಂತವನ್ನು ಏರ್ತಾ ಹೋದ್ರಿ. ಸೊ ಇದ್ರ ಮಧ್ಯದಲ್ಲಿ ರಾಮ್ ಗೋಪಾಲ್ ವರ್ಮ ಜೊತೆ ಒಂದು ಸಿನಿಮಾ ಮಾಡಿದ್ರಿ, ಕಮ್ಮರಾಜಂలో ಕಡಪ ರೆಡ್ಲು ಅಂತೇಳಿ. ಸೊ ಆ ಒಂದು ಸಿನಿಮಾ ಮಾಡುವಾಗ ಈಗ ಹೆಂಗೆ ನಾವು ರಿಷಬ್ ಶೆಟ್ಟಿ ಅವರು ನಾವು ಕರ್ನಾಟಕದಲ್ಲಿ ತುಂಬ ವಿಶೇಷವಾಗಿ ನೋಡ್ತೀವೋ, ಆ ವ್ಯಕ್ತಿ ಕೂಡ ಯಾರು ರಾಮ್ ಗೋಪಾಲ್ ವರ್ಮ ಅವರು ಕೂಡ ಈ ಒಂದು ನಿರ್ದೇಶನ ವಿಭಾಗದಲ್ಲಿ ಬಹುತೇಕ ಭಾರತದಲ್ಲೇ ಒಂದು ವಿಚಿತ್ರ ಮತ್ತು ವಿಶೇಷ ಮತ್ತು ವಿಶಿಷ್ಟವಾಗಿ ಯೋಚನೆ ಮಾಡುವಂಥ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಫೀಲಿಂಗು ಯಾವ ರೀತಿ ಇತ್ತು, ಆ ಒಂದು ಅನುಭವನ ಹೇಳೋದಾದರೆ? ಸರ್, ರಾಮ್ ಗೋಪಾಲ್ ವರ್ಮ ಸರ್ ಜೊತೆಗೆ 1 ವರ್ಷ ಇರೋದ್ರಿಂದ ಅನುಭವ ಹೇಳ್ತಾ ಇದ್ದೀನಿ. ನಾನು ಔಟ್ ಆಫ್ ದಿ ಬಾಕ್ಸ್ ಹೊರಗಡೆ ಇದ್ದಾಗ ನನಗೂ ಅದೇ ಥರ ಇತ್ತು. ಈ ಥರ ನೀವು ಅಂದ್ರಲ್ಲ ವಿಶೇಷ ವಿಚಿತ್ರ ಅಂತೆಲ್ಲ ಪದಗಳು ಯೂಸ್ ಮಾಡ್ತಾರಲ್ಲ, ನನಗೂ ಅದೇ ಇತ್ತು. ಯಾವಾಗ ಒನ್ಸ್ ನಾನು ಎಂಟ್ರಿ ಆದೆ ಬಾಸ್ ಅವರ ಒಂದು ಡೆನ್ ಒಳಗೆ, ಎಲ್ಲ ನಿರ್ದೇಶಕರ ಥರಗೂ ಅವರು ಒಬ್ಬ ನಿರ್ದೇಶಕರೇ, ಬಟ್ ಹೊರಗಿನ ಪ್ರಪಂಚಕ್ಕೆ ಅವ್ರದ್ದೇ ಆದಂಥ ಒಂದು ವಿಭಿನ್ನ ಶೈಲಿಯಲ್ಲಿ ತೋರ್ಪಡಿಸ್ಕೊತಿದ್ದಾರೆ ಅಷ್ಟೇ. ಫಾರ್ ಎಕ್ಸಾಂಪಲ್ ಉಪೇಂದ್ರ ಸರ್ ಸ್ಕ್ರೀನ್ನಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಯಾವ ಥರ ಹೇಳ್ತಿದ್ದಾರೆ, ಇವ್ರು ರಿಯಲ್ ಲೈಫ್ನಲ್ಲಿ ಆ ಥರ ಬದುಕ್ತಿದ್ದಾರೆ, ಇಷ್ಟು ಹೇಳಬಲ್ಲೆ ನಾನು. ಬಟ್ ವರ್ಕ್ ನೇಚರನ್ನಲ್ಲಾಗಲಿ RGV ಸರು ನಮಗೆ ನೋಡ್ತಾರಲ್ಲ, ಅವ್ರಿಗೆ ಇಷ್ಟ ಬಂದಿದ್ದ ಥರ ಅವರು ಜೀವನ ಮಾಡ್ತಿದ್ದಾರೆ, ಇಷ್ಟು ಹೇಳಬಲ್ಲೆ ಸರ್. ಅವರಿಗೆ ಆ ದಿನ ಹೆಂಗೆ ಅನಿಸ್ತದೆ, ಅವ್ರು ಸಂತೋಷವಾಗಿರ್ಬೇಕಂದ್ರೆ ಏನು ಮಾಡಬೇಕು ಅದನ್ನು ಅವರು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ವರ್ಕ್ ಪ್ರೆಸರ್ನಲ್ಲಿ ವರ್ಕ್ ವಿಷಯಕ್ಕೆ ಬಂದರೆ ಅವರು ಅನ್ಬಿಲಿವೇಬಲ್. ಈ ಯಾವ ಟೈಮಲ್ಲಿ ಯಾವ ಶಾರ್ಟ್ ತಗೋಬೇಕು, ಇದು ಎಷ್ಟೊತ್ತಾಗುತ್ತೆ, ಏನಾಗುತ್ತೆ ಅನ್ನೋದು ಪಕ್ಕ ಪ್ಲಾನಿಂಗ್ ಅವ್ರ ಹತ್ರ ಇರ್ತಿತ್ತು, ಅವ್ರ ಮೈಂಡಲ್ಲಿ ಇರ್ತಿತ್ತು. ಅದೇ ಥರ ಶಾರ್ಟ್ಗಳು ತಗೊಂತಿದ್ದೀವಿ, ಹೋಗ್ತಾ ಇದ್ವಿ. 27 ದಿನದಲ್ಲೇ ಸಿನಿಮಾ ಕಂಪ್ಲೀಟ್ ಮಾಡಿದ್ವಿ ಸರ್. ಅಷ್ಟು ಪ್ಲಾನಿಂಗ್ ಇರುತ್ತೆ ಅವ್ರ ಹತ್ರ. ಸೊ ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿ. ಸರ್ ಅವ್ರ ಮೈಂಡ್ ಆಲ್ಮೋಸ್ಟ್ ಅಲ್ಲಿ ಕಂಪ್ಯೂಟರ್. ಇನ್ನು ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಇದು 2025, ಅವ್ರು 2030 ಬದುಕ್ತಿದ್ದಾರೆ ಸರ್. ನಾವು ಇನ್ನೂ 2025 ಇದ್ದೀವಿ ಸರ್. ಓಕೆ, ಈಗ ನಾವು ರಿಷಬ್ ಶೆಟ್ಟರ್ ಬಗ್ಗೆ ಮಾತಾಡೋದಾದರೆ, ಈಗ ಅವರಲ್ಲೂ ಕೂಡ ಬಹುತೇಕ ತುಂಬ ನಿರೀಕ್ಷೆ ಇದೆ. ಅವ್ರನ್ನ ಡಿವೈನ್ ಸ್ಟಾರ್ ಅಂತಲೇ ಕರೀತಾರೆ. ಬಹುತೇಕ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿರ್ತಕ್ಕಂಥ ಚಿತ್ರಗಳನ್ನು, ಮತ್ತು ಮುಖ್ಯವಾಗಿ ಈ ಬಾರಿ ನೆಕ್ಸ್ಟು ಛತ್ರಪತಿ ಶಿವಾಜಿ ಒಂದು ನಿರೀಕ್ಷೆ ಇದೆ, ಜೊತೆಗೆ ಜೈ ಹನುಮಾನ್ ನಿರೀಕ್ಷೆ ಇದೆ. ತಾವು ಅವರು ಒಂದು ಒಡನಾಟದಲ್ಲಿದ್ದಂಥವ್ರು. ಆ ಪ್ರಾಜೆಕ್ಟ್ಗಳು ಯಾವ ರೀತಿ ಸಾಗ್ತಾ ಇದೆ, ಮತ್ತು ಅದ್ರ ಬಗ್ಗೆ ಏನಿದೆ ತಮಗೆ ಮಾಹಿತಿ ಅಂತ? ಸರ್, ಇವತ್ತು ಇಂಟರ್ವ್ಯೂ ನಡೀತಿರೋದು ಅಕ್ಟೋಬರ್ 5, ಅಕ್ಟೋಬರ್ 1ನೇ ತಾರೀಕು 2ನೇ ತಾರೀಕು ರಿಲೀಸ್ ಆಗಿರೋದು. ನಾವು ಅಕ್ಟೋಬರ್ 30ನೇ ತಾರೀಕು ತಗೊಂಡು ಕೆಲಸ ಮಾಡಿದ್ವಿ. ಸೊ ಔಟ್ ಆಫ್ ದಿ ಬಾಕ್ಸು ಸಾರ್ ಛತ್ರಪತಿ ಮಾಡ್ತಾ ಇದ್ದಾರೆ, ಜೈ ಹನುಮಾನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಮಾತ್ರ ಇದೆ. ಕಾಂತಾರ ಇನ್ನು ಮುಂದಲ್ದು ಏನು
ನಡೆಯುತ್ತೆ, ನೆಕ್ಸ್ಟ್ ಮಾಡ್ತಾರಾ, ಇವಾಗ ಅವೆರಡು ಏನು ನಡೀತಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲ ಸರ್. ಸದ್ಯಕ್ಕೆ ಕಾಂತಾರ ರಿಲೀಸ್ ಆಗಿದೆ, ಇದ್ರದ್ದು ಒಂದು ಯಶಸ್ಸು, ಇದು ಜನನ ಯಾವ ಥರ ತಗೊಂಡು ಹೋಗ್ತಿದ್ದಾರೆ, ಎಲ್ಲೆಲ್ಲಿ ಏನೇನು ನಡೀತಿದೆ ಇದ್ರ ಬಗ್ಗೆನೇ ಇದೆ ಸರ್. ಈಗ ಅಂತಿಮವಾಗಿ ನಾವು ನೋಡೋದಾದರೆ ತಾವು ಈಗ ಒಂದು ಸಿನಿಮಾ ಆಯಿತು, 3 ಸಿನಿಮಾ ಆಯಿತು, 5 ಸಿನಿಮಾ ಆಯಿತು, 6 ಆಯಿತು, ಬಹುತೇಕ ಇದು 7ನೇ ಸಿನಿಮಾ ಅಂತ ಭಾವಿಸ್ತೀವಿ. ತಾವು ನಿರೀಕ್ಷೆ ಮಾಡಿದಂಗೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಬಜೆಟಿನ ಚಿತ್ರದಲ್ಲಿ, ಬಹು ನಿರೀಕ್ಷಿತ ಚಿತ್ರದಲ್ಲಿ, ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಚಿತ್ರದಲ್ಲಿ ತಾವು ಕೆಲಸ ಮಾಡಿದಂಥ ಅನುಭವವನ್ನು ಕೂಡ ಪಡೆದಿದ್ರಿ. ತಮ್ಮ ನೆಕ್ಸ್ಟ್ ಪ್ಲ್ಯಾನ್ ಏನಿದೆ ಅಂತ? ಇದೆ ಸರ್, ಸ್ಕ್ರಿಪ್ಟ್ಸ್ ಇದ್ದಾವೆ. ಒಂದು ಮೀಡಿಯಮ್ ಬಜೆಟಿಗೆ, ಒಂದು ಲೆವೆಲ್ ಬಜೆಟಿಗೆ ಇದೆ. ಪ್ರೊಡ್ಯೂಸರ್ ಹುಡುಕಾಟದಲ್ಲಿದ್ದೀನಿ, ನಿರ್ಮಾಪಕರು ಹುಡುಕಾಟದಲ್ಲಿದ್ದೀನಿ. ನಿರ್ಮಾಪಕರು ಯಾರಾದರೂ ಅವರಿಗೂ ಕತೆ ಇಷ್ಟ ಆಗಿ ಇದೆ ಸರ್, ಒಂದು 3-4 ಕತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕ್ರಿಪ್ಟ್ ರೆಡಿ ಇದೆ. ಅವ್ರು ಯಾವುದಾದ್ರೂ ಒಂದು ಓಕೆ ಮಾಡಿದರೆ ನೆಕ್ಸ್ಟ್ ಇನ್ನು ನಿರ್ದೇಶನ ಮಾಡ್ಬೇಕಂತೇಳಿ. ತಾವೇ ಒಂದು ಸ್ವಂತ ನಿರ್ದೇಶನ ಮಾಡಲಿಕ್ಕೆ ಯೋಚನೆ ಹೌದು ಸರ್, ಇವಾಗ ನೆಕ್ಸ್ಟ್ ನಿರ್ದೇಶನ ಮಾಡ್ಬೇಕಂತೇಳಿ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಸೊ ಸಂಬಂಧಪಟ್ಟ ಎಲ್ಲ ಕತೆ ಎಲ್ಲ ತಮ್ಮ ಹತ್ರ ರೆಡಿ ಇದೆ? ಹೌದು ಸರ್, ಹೌದು ಸರ್, ಸ್ಕ್ರಿಪ್ಟ್ಸ್ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ವೇಟಿಂಗ್ ಸರ್. ಸೊ ಏನು ಬಜೆಟಲ್ಲಿ ತಮ್ಮ ಪ್ಲ್ಯಾನ್ ಇದೆ ಅಂತ ಸ್ವಲ್ಪ ಏನಾದರೂ ವೀಕ್ಷಕರಿಗೆ ರಿವೀಲ್ ಮಾಡ್ಬೋದಾ ಸರ್? ಬಂದು ಕತೆ ಕುತ್ಕೊಂಡು ತುಂಬ ಬದಲಾವಣೆ ಆಗ್ತದೆ ಸರ್. ಇವಾಗ ನನ್ನ ಕತೆಯಲ್ಲಿ ನಾನೇ ಹೀರೋ ಅಂತ ಅನ್ಕೊಂಡ್ರೆ ಒಂದು ಬಜೆಟ್ ಆಗುತ್ತೆ. ಇಲ್ಲ ಅದಕ್ಕೆ ಒಂದು ರೆಕಗ್ನೈಸ್ ಪರ್ಸನ್, ಒಂದು ದೊಡ್ಡ ಸ್ಟಾರ್ ಬೇಕು ಅಂದಾಗ ಅದು ಆಟೋಮೆಟಿಕ್ 1 to 3 ಆಗುತ್ತೆ. ಸೊ ಬಜೆಟ್ ಹೇಳೋಕ್ಕಾಗಲ್ಲ ಸರ್. ಒಂದು ಮೀಡಿಯಮ್ ಬಜೆಟ್, ಒಂದು ಕನ್ನಡ ಚಿತ್ರದಲ್ಲೇ ಒಂದು ಟೇಬಲ್ ಬರೋಷ್ಟು ಒಂದು ಮೀಡಿಯಮ್ ಬಜೆಟಲ್ಲೇ ಕತೆ ಮಾಡ್ಕೊಂಡಿದ್ದೀನಿ, ಹುಡುಕಾಟದಲ್ಲಿದ್ದೀನಿ ಸರ್. ಇದು ಬಾಲಕೃಷ್ಣ ಯಾದವ್ ಅವರ ಜರ್ನಿ ಆಗಿತ್ತು. ಆರಂಭದಲ್ಲಿ ಸಂಡೂರಿನಲ್ಲಿ ಶಾರ್ಟ್ ಮೂವಿಗಳನ್ನು ಮಾಡೋದ್ರ ಮೂಲಕ ಅನುಭವವನ್ನು ಪಡೆದು ಬೆಂಗಳೂರಿಗೆ ಸಾಗಿ ಅಲ್ಲಿ ಸುಮಾರು 5-6 ಚಿತ್ರಗಳಲ್ಲಿ, ದೊಡ್ಡ ಚಿತ್ರಗಳಲ್ಲಿ ಕೆಲಸ ಮಾಡೋದ್ರ ಮೂಲಕ ಒಂದಿಷ್ಟು ಅನುಭವವನ್ನು ಪಡೆದು ಮುಂದೆ ಅವರು ದೊಡ್ಡ ಸಂಸ್ಥೆಯಾದಂತಹ ಒಂಬಳೆ ಫಿಲ್ಮ್ಸಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕಾಂತಾರ 1 ಎನ್ನುವಂಥ ಬಹು ನಿರೀಕ್ಷಿತ ಈ ಒಂದು ಚಿತ್ರದಲ್ಲಿ ಕೆಲಸವನ್ನು ಮಾಡ್ತಾರೆ. ಖಂಡಿತ ಬಾಲ್ ಅವರೇ, ತಮಗೂ ಕೂಡ ಏನು ತಾವು ಒಂದು ನಿರೀಕ್ಷೆ ಮಾಡ್ತಾ ಇದ್ರಿ, ತಮಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ ಅಂತ, ಅದ್ರ ಜೊತೆಗೆ ತಾವು ಕೂಡ ಒಂದು ಕನ್ನಡ ಇಂಡಸ್ಟ್ರಿಗೆ ಉತ್ತಮ ನಾಯಕ ನಟರಾಗಿ, ಉತ್ತಮ ನಿರ್ದೇಶಕರಾಗಿ ತಮ್ಮ ಉಜ್ವಲ ಭವಿಷ್ಯ ಕೂಡ ಬೆಳಗಲಿ ಅಂತಂದೇಳಿ ನಮ್ಮ ಒಂದು ಟೈಮ್ಸ್ ಆಫ್ ಕರ್ನಾಟಕದ ಕಡೆಯಿಂದ ಹಾರೈಕೆಯನ್ನು ಹಾರೈಸ್ತಾ ಇದ್ವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಇಂಟರ್ವ್ಯೂ ಕೊಟ್ಟು ನನ್ನ ಒಂದು ಮುಖ ಪರಿಚಯನ ಜನರಿಗೆ ತಿಳಿಸ್ಕೊಡ್ತಾ ನನ್ನ ಸದಾ ಗೆಲುವಿಗೆ ನಾನು ಮಾಡ್ತಿರೋ ಕೆಲಸಕ್ಕೆ ಬೆನ್ನಿಂದೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಖಂಡಿತ ತಮಗೂ ಕೂಡ ಒಳ್ಳೆಯದಾಗಲಿ. ಸೊ ತಾವು ಕೂಡ ಆದಷ್ಟು ಬೇಗ ಒಂದು ಒಳ್ಳೆ ದೊಡ್ಡ ಚಿತ್ರಕ್ಕೆ ಒಂದು ಏನು ಹೇಳ್ತಾರೆ ಅದಕ್ಕೆ ಮುನ್ನುಡಿಯನ್ನು ಬರೆಯುವಂತಾಗಲಿ ಅಂತೇಳಿ ನಾವು ಕೂಡ ಬಯಸ್ತೀವಿ. ಇದಾಗಿತ್ತು ಬಾಲಕೃಷ್ಣ ಯಾದವ್ ಅವರ ಪರಿಚಯ, ಅವರ ಜರ್ನಿ, ಸಿನಿಮಾ ಜರ್ನಿ. ಅದರಲ್ಲೂ ಕೂಡ ಮುಖ್ಯವಾಗಿ ಕಾಂತಾರದಂತಹ ದೊಡ್ಡ ಚಿತ್ರದಲ್ಲಿ ಅವರು ವಹಿಸಿಕೊಂಡಂತಹ ಜವಾಬ್ದಾರಿಗಳು. ಅವ್ರಿಗೂ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಉತ್ತಮವಾದ ಅವಕಾಶಗಳು ಕೂಡಿ ಬರಲಿ, ಅವರು ನಿರ್ದೇಶಕರಾಗಲಿ ಅಥವಾ ನಟರಾಗಲಿ ಒಂದೊಳ್ಳೆ ಜವಾಬ್ದಾರಿಯುತ ಒಂದು ಇಡೀ ಕರ್ನಾಟಕವೇ ತಿರುಗಿ ನೋಡುವಂಥ ಹೆಸರನ್ನು ಬಳ್ಳಾರಿಗೆ ತರಲಿ, ಅದರಲ್ಲೂ ಸಂಡೂರಿಗೆ ತರಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯವಾಗಿದೆ. ಕಲೆ ಅನ್ನುವಂಥದ್ದು ಎಲ್ಲರನ್ನ ಕೈಬೀಸಿ ಕರೆಯುತ್ತೆ, ಕೆಲವರನ್ನು ಮಾತ್ರ ಅಪ್ಪಿಕೊಳ್ಳುತ್ತೆ ಅನ್ನುವಂಥ ಮಾತಿದೆ. ಅದೇ ರೀತಿಯಾಗಿ ಕಲೆ ಇವರನ್ನು ಬಹುತೇಕ ಕೈಬೀಸಿ ಕರೆದಿದೆ, ಅಪ್ಪಿಕೊಂಡಿದೆ, ಮತ್ತಷ್ಟು ಎತ್ತರಕ್ಕೆ ಏರಿಸಲಿ ಅನ್ನುವಂಥದ್ದು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನಲ್ನ ಆಶಯವಾಗಿದೆ. ಮತ್ತೊಬ್ಬ ವಿಶೇಷವಾದ ವ್ಯಕ್ತಿಯೊಂದಿಗೆ, ವಿಶೇಷವಾದ ವಿಷಯ ವಸ್ತುವಿನೊಂದಿಗೆ ನಾವು ಮತ್ತೆ ಬರ್ತೀವಿ. ಅಲ್ಲಿವರೆಗೆ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಮಸ್ಕಾರ.